ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಒಂದು ಟಾಪಿಕ್ ಬಂದು ನಾವು ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆಗ್ತಿರೋದ್ರಿಂದ ಯಾವೆಲ್ಲ ಟಾಪಿಕನ್ನು ನಾವು ಇಂಥ ಸಮಯದಲ್ಲಿ ಯೂಸ್ ಮಾಡ್ಕೋಬೇಕಂದ್ರೆ ಎಷ್ಟು ಚೆನ್ನಾಗಿ ತರೋಲಿ ಪ್ರಿಪೇರ್ ಆಗ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಒಂದೊಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಬರುವಂತಹ ಟಾಪಿಕ್ಗಳ ಮೇಲೆ ಇಂದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ಸದ್ಯದಲ್ಲಿ ನಮಗೆ ಯಾವುದೇ ಥರ ನೋಟಿಫಿಕೇಷನ್ಸ್ ಇಲ್ಲ. ಹಾಗಾಗಿ ನೋಟಿಫಿಕೇಷನ್ ಇಲ್ಲದ ಕಾರಣ ಕೆಲವೊಬ್ಬರಿಗೆ ಜಿಯೋಗ್ರಫಿ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ಜಿಯೋಗ್ರಫಿ ಹೇಳ್ತಾ ಇದ್ದೀನಿ. ಈ ಜಿಯೋಗ್ರಫಿ ಅಂತ ಬಂದಾಗ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಯಾವ ಟಾಪಿಕ್ಕು. ಎಲ್ಲರೂ ಓದಿರ್ತೀರಿ. ಈಗ ಸೌರವ್ಯೂಹ ಅಂತ ಆಗಿರ್ಬೋದು, ಮತ್ತು ಶಿಲೆಗಳ ಬಗ್ಗೆ ಆಗಿರ್ಬೋದು, ಜ್ವಾಲಾಮುಖಿಗಳ ಬಗ್ಗೆ ಆಗಿರ್ಬೋದು, ಮತ್ತು ನಿಮಗೆ ಭೂಕಂಪಗಳ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಟಾಪಿಕ್ಗಳನ್ನು ಓದಿರ್ತೀರ. ಪದೇ ಪದೇ ಅವೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರುತ್ತೆ. ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ರೂ ಸಹ ಏನೋ ಒಂದು ಚೆನ್ನಾಗಿ ಡೆಪ್ತಾಗಿ ಓದಿದ್ರೆ ಅವಕ್ಕೂ ಸಹ ನಾವು ಉತ್ತರಗಳು ಸಿಗ್ತಾ ಬರ್ತವೆ ಸ್ನೇಹಿತರೆ. ಬಟ್ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ. ಆಲ್ರೆಡಿ ಹೇಳಿದ್ದೀನಿ, ಒಂದು ನ್ಯೂ ಟ್ರೆಂಡ್ ಕಾನ್ಸೆಪ್ಟ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ಇತ್ತೀಚೆಗೆ ಎರಡು ಎಕ್ಸಾಮ್ಗಳನ್ನು ನೋಡ್ತಾ ಬಂದ್ವಿ. ಒಂದು PEC ಅಂತ ಬಂದಾಗ, ಅಥವಾ PSA 545 ಆಗಿರ್ಬೋದು, PSA 402 ಆಗಿರ್ಬೋದು, ಮತ್ತು PCಯಲ್ಲಿ CRDR ಆಗಿರ್ಬೋದು, ಅಥವಾ ಒಂದು ಸಿವಿಲ್ PC ಆಗಿರ್ಬೋದು. ಇದೇ ಪೇಪರ್ ಟ್ರೆಂಡೇ ಚೇಂಜ್ ಇತ್ತು. PC ಸಿವಿಲ್ ಏನಿತ್ತಲ್ಲ ಅದೇ ಟ್ರೆಂಡು ಚೇಂಜ್ ಇತ್ತು ಸ್ನೇಹಿತರೆ. ಬಟ್ 545 ಅಷ್ಟೇ, ಇದು ಟ್ರೆಂಡೇ ಚೇಂಜ್ ಇತ್ತು. 402 ಅಂತೂ ನೆಕ್ಸ್ಟ್ ಲೆವೆಲ್ ಪೇಪರ್ ಇತ್ತು. ಅದೇ ರೀತಿ ನಾವು KPSC ಅಂತ ತೊಗೊಂಡಾಗ ಒಂದೊಂದು ಎಕ್ಸಾಮ್ಗಳಲ್ಲಿ ಒಂದೊಂದು ಇತ್ತೀಚೆಗೆ ನಡೆದ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ ಪೇಪರ್ ಡಿಫ್ರೆಂಟ್ ಆಗಿತ್ತು. PDO ಪೇಪರ್ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಮುಂದೆ ಬರುವಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಪೇಪರು ಯಾವ ರೀತಿ ಇರುತ್ತೆ ನೋಡಬೇಕು. ಬಟ್ ಅವ್ರು ಯಾವುದೇ ರೀತಿ ಕೊಟ್ಟರು ಯಾವ ಸಬ್ಜೆಕ್ಟಲ್ಲಿ ಇತ್ತೀಚೆಗೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ಮತ್ತು ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಮಾಡೋದಕ್ಕೆ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಅಂಥ ಟಾಪಿಕ್ಗಳಲ್ಲಿ ನಾನು ನಿಮಗೆ ಸ್ಟಡಿ ಟಿಪ್ಸ್ ಕೊಡ್ತೀನಿ. ಎಕ್ಸ್ಪ್ಲೈನ್ ಮಾಡಲ್ಲ. ಮುಂದಿನ ಕ್ಲಾಸಲ್ಲಿ ನಾನು ಅವುಗಳನ್ನು ಒಂದೊಂದೇ ಟಾಪಿಕ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಬಂದಿರ್ತೀನಿ. ನನಗೆ ಸದ್ಯಕ್ಕೆ ಆ ಟಾಪಿಕ್ಗಳನ್ನು ಇಂಥ ಸಮಯದಲ್ಲಿ ನೀವು ಕಂಪಲ್ಸರಿ ಓದ್ಕೊಳ್ಲೇಬೇಕು. ಯಾಕಂದರೆ ಅಲ್ಲಿ ಕಂಪಲ್ಸರಿ ಮೋಸ್ಟ್ ವಾಂಟೆಡ್ ಟಾಪಿಕ್ಸ್ ಅಂತ ನಾನು ಹಾಕಿರ್ತೀನಿ. ಯಾಕಂದರೆ ಇವು 100% ನಿಮಗೆ ಎಷ್ಟೇ ಸಲ ಓದಿದರೂ ಸಹ ಕನ್ಫ್ಯೂಷನ್ ಆಗುವಂಥ ಟಾಪಿಕನ್ನೇ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ. ಹಾಗಾಗಿ ಇದು ಬಹಳ ಮುಖ್ಯ ಆಗಿರುತ್ತೆ. ಓಕೆ, ಎಲ್ಲ ಸಬ್ಜೆಕ್ಟಲ್ಲೂ ಮೋಸ್ಟ್ ವಾಂಟೆಡ್ ಟಾಪಿಕ್ಸ್ ಹೇಳ್ತಾ ಬರ್ತೀನಿ. ಪ್ರಸ್ತುತ ಇವತ್ತು ನಾವು ಜಿಯೋಗ್ರಫಿಲಿ ಯಾವೆಲ್ಲ ಟಾಪಿಕ್ಗಳನ್ನು ಕಡ್ಡಾಯವಾಗಿ ನಾವು ಒಂದು PSI PC ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಥವಾ KPSC ಇಂದ ನಡೆಸುವಂತಹ ಇತರ ಎಕ್ಸಾಮ್ಗಳಿಗೆ ಓದ್ಬೋದು ನೀವು ಅಂತಲೂ ಸಹ ಮಾಹಿತಿಯನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಯಾಕೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಸರ್ ಅಂತ ಕೇಳೋದಾದರೆ, ಇತ್ತೀಚೆಗೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಒಂದು 402 545 ಆಗಿರ್ಬೋದು, ಮೋಟಾರ್ ವೆಹಿಕಲ್ ಅಥವಾ PDO ಪೇಪರ್ ಆಗಿರ್ಬೋದು, ಅಥವಾ KS ಪ್ರಿಲಿಮ್ಸ್ ಪೇಪರಲ್ಲೂ ಸಹ ಎಲ್ಲರಿಗೂ ಗೊತ್ತು ಯಾವ ರೀತಿ ಜಿಯೋಗ್ರಫಿ ಮೇಲೆ ಒಂದು ಕಷ್ಟಕರವಾಗಿರುವಂತಹ ಪ್ರಶ್ನೆಗಳವೆ. ಕಷ್ಟ ಇರಲ್ಲ ಸ್ನೇಹಿತರೆ, ನಾವು ಅದನ್ನ ಟಾಪಿಕ್ ಓದಿರಲ್ಲ. ಯಾರೋ ಟಾಪಿಕ್ಕನ್ನು ಓದಿರ್ತಾನೋ ಅವನಿಗೆ ಅದು ಕಷ್ಟನೇ ಅಲ್ಲ. ನಾವು ಏನಂದರೆ ಜಸ್ಟ್ ಒಂದು ವರ್ಡಿಂದ ಆಗಿರ್ಬೋದು, ಅಥವಾ ಕೇವಲ ಯಾವುದೇ ಒಂದು ಚಿಕ್ಕ ಬುಕ್ಕನ್ನು ಓದಿರ್ತೀವಿ ಅಂದರೆ ಆಲ್ ಇನ್ ಒನ್ GK ಬುಕ್ಕನ್ನು ಓದ್ಕೊಂಡ್ಬಿಟ್ಟು ನಾವು ಪಾಸ್ ಆಗಬೇಕಂದ್ರೆ ಆಗೋದಿಲ್ಲ. ಸಬ್ಜೆಕ್ಟ್ ಆಲ್ರೆಡಿ ಹೇಳಿದ್ದೀನಿ, ಒಂದು PC PSIಗೆ ಒಂದು ಸಬ್ಜೆಕ್ಟ್ ಯಾವೆಲ್ಲ ಪುಸ್ತಕಗಳನ್ನು ಕಂಪಲ್ಸರಿ ನೀವು ಓದಿರಬೇಕಂತ ಒಂದು ಕ್ಲಾಸಸ್ಸಲ್ಲಿ ಇದೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ತ್ರಿವೇಣಿ BM ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಆ ಒಂದು ಟಾಪಿಕನ್ನು ನೀವು ಒಂದು ಸಲ ನೋಡ್ತಾ ಬರಬೇಕು. ಯಾಕಂದರೆ ಅಲ್ಲಿ ಯಾವೆಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಯಾವ ಬುಕ್ ಆ ಥರ ರೆಫರ್ ಮಾಡಿದರೆ ಬೆಟರು ಇತ್ತೀಚಿನ ಎಕ್ಸಾಮ್ಗಳಂತ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದಕ್ಕೂ ಸಹ ನಾವು ಇಂಪಾರ್ಟೆನ್ಸನ್ನು ಕೊಡ್ತಾ ಬರಬೇಕು. ಅದರಲ್ಲೂ ಯಾವ ರೀತಿ ಒಂದು ಡೆಪ್ತ್ ನಾಲೆಡ್ಜ್ ಇನ್ಫಾರ್ಮೇಷನನ್ನು ನೀವು ಕಂಪಲ್ಸರಿ ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನೀವು ಪಾಸ್ ಆಗಬೇಕಂದ್ರೆ ಚೆನ್ನಾಗಿ ಓದಲೇಬೇಕು. ಸುಮ್ಮನೆ ಎಲ್ಲರೂ ಓದೋ ಥರ ಓದ್ಬಿಟ್ರೆ ಪಾಸ್ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಕಾಂಪಿಟೇಷನ್ನು ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ನಿಮ್ಮದೇ ಆದಂತಹ ಒಂದು ಪುಸ್ತಕಗಳನ್ನು ಇಟ್ಕೊಂಡಿರಬೇಕು, ನಿಮ್ಮದೇ ಆದಂತಹ ಒಂದು ಸ್ಟಡಿ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರಬೇಕು. ಅದಕ್ಕೆ ತಕ್ಕಂತೆ ಒಂದು ಯಾವುದಾದ್ರೂ ಮಾಕ್ ಟೆಸ್ಟ್ಗಳನ್ನು ನೀವು ಪದೇ ಪದೇ ಬಿಡಿಸ್ತಾ ಇರಬೇಕು. ಇಷ್ಟು ಮಾಡಿದಲ್ಲಿ ಖಂಡಿತ ನಿಮ್ಗೆ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ಬಟ್ ಓದುವಂತಹ ಅಂಶ ಯಾವಾಗಲೂ ಡೆಪ್ತ್ ಆಗಿರಲಿ, ಅದು ನೆನ್ಪಿಟ್ಕೊಳ್ಳಿ. ಡೆಪ್ತ್ ಅಂತ ತಕ್ಷಣ ಬರೀ ಡೆಪ್ತಾಗೆ ಓದೋದಲ್ಲ. ನೀವು ಹಿಂದಿನ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ಸಹ ನೀವು ಕಂಪಲ್ಸರಿ ಓದಿರಲೇಬೇಕು. ಅದರ ಜೊತೆಗೆ ನೆಕ್ಸ್ಟ್ ಡೆಪ್ತ್ ನಾಲೆಡ್ಜನ್ನು ಓದಿದಾಗ ಅವನೇ ಈಸಿ ಆದರೂ ಕೊಡಲಿ, ಡೆಪ್ತಾಗಾದರೂ ಕೊಡಲಿ, ಅಥವಾ ಆವ್ರೇಜಾಗಾದರೂ ಕೊಡಲಿ, ನಿಮಗೆ 100% ಏನು ಉತ್ತೀರ್ಣರಾಗೋದಕ್ಕೆ ಮಾರ್ಕ್ಸ್ ಬೇಕಲ್ಲ ಅಷ್ಟು ಖಂಡಿತ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಮೊದಲನೇ ಒಂದು ಟಾಪಿಕನ್ನು ನೋಡ್ತಾ ಬರೋಣ. ಓಕೆ, ಮೊದಲನೇ ಟಾಪಿಕ್ಸ್ ಒಂದು ಸೆಕೆಂಡ್ ನೀವೇ ವರ್ಡ್ ಮಾಡಿ ಆ ಒಂದು ವಿಡಿಯೋ ಕ್ಲಾಸಸ್ಸನ್ನು ಯಾವುದಿರ್ಬೋದು ಇದು ಅಂತ ಗೆಸ್ ಮಾಡ್ತಾ ಬರಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ನೋಡಿ ಇಲ್ಲಿರುವಂಥ ಅಂಶಗಳನ್ನು ಗಮನಿಸ್ತಾ ಬನ್ನಿ, ಸುಲಭವಾಗಿ ನಿಮಗೆ ಉತ್ತರಗಳು ಸಿಗ್ತಾ ಬರ್ತವೆ ಸ್ನೇಹಿತರೆ. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಒಂದು ಟಾಪಿಕ್ ಇದಾಗಿರ್ತದೆ. ನಮಗೇನಿಲ್ಲಿ ಸಿಕ್ಕಿದೆ ನೋಡಿ, ಕ್ಲೈಮೇಟ್ಸ್. ಓಕೆ, ವಾಯುಗುಣದ ವಿಂಗಡಣೆ ಬಗ್ಗೆ ನಿಮಗೆ ಪ್ರಪಂಚದಲ್ಲಿ ಇರುವಂತಹ ವಾಯುಗುಣದ ವಿಂಗಡಣೆ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಯಾವುದೆಲ್ಲ
ಒಂದು ಇತ್ತೀಚೆಗೆ ಒಂದು KS ಎಕ್ಸಾಮ್ ಆಗಿರ್ಬೋದು ಅಥವಾ PSI 402 ಎಕ್ಸಾಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ KPSC ನಡೆಸುವಂತಹ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಗಳು KA ಡಿಪಾರ್ಟ್ಮೆಂಟಲ್ಲೂ ಸಹ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಏನು ಒಂದು ವಾಯುಗುಣ ವಿಂಗಡಣೆ, ಅದರಲ್ಲಿ ಕೋಪೆನ್ಸ್ ವಾಯುಗುಣ ವಿಂಗಡಣೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು. ಟೋಟಲು 3 ಜನ ಬರ್ತಾರೆ ಸ್ನೇಹಿತರು ವಾಯುಗುಣದ ವಿಂಗಡಣೆ ಅಂತ, ಅದನ್ನು ಸಹ ಹೈಲೈಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇವತ್ತಿನ ಮೊದಲನೇ ಟಾಪಿಕ್ ಯಾವುದು? ಕೋಪೆನ್ಸ್ ವಾಯುಗುಣ ವಿಂಗಡಣೆ ಆಗಿರುತ್ತೆ. ನೋಡ್ತಾ ಬರೋಣ ಇದ್ರ ಬಗ್ಗೆ ಮಾಹಿತಿಯನ್ನು. ಕೋಪೆನ್ಸ್ ವರ್ಗೀಕರಣ ನೋಡಿ, ಇಲ್ಲಿ ನಾನು ಜಸ್ಟ್ ಈಗ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ಎಲ್ರಿಗೂ ಇಲ್ಲಿ ಸ್ಟಡಿ ಟಿಪ್ಸ್ ಅಷ್ಟೇ ಕೊಡ್ತೀನಿ. ಈ ಒಂದು ಟಾಪಿಕಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಮಾರ್ಗದರ್ಶನ ಅಷ್ಟೇ ಕೊಡ್ತೀನಿ. ನೀವೇನಾದರೂ ಕಮೆಂಟ್ ಜಾಸ್ತಿ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಈ ಟಾಪಿಕನ್ನು ಸಹ ನಿಮಗೆ ನಾನೇ ಒಂದೊಂದೇ ಟಾಪಿಕನ್ನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಬಟ್ ಈ ಟಾಪಿಕನ್ನು ಕಂಪಲ್ಸರಿ ಓದಿರಬೇಕಂತ ಒಂದು ತಿಳಿಸ್ಕೊಡುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಮತ್ತು ಓದಿರ್ತಾರೆ, ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನಿಮಗೆ ಕೋಪೆನ್ಸ್ ವರ್ಗೀಕರಣ ಅಂತ ಬಂದಾಗ ನಿಮಗೆ ವಾಯುಗುಣ ಎಂಬ ಪದ ಅರ್ಥ ಬರಬೇಕು. ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ, ಕೋಪೆನ್ಸ್ ಅವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ. ಅವರೊಂದು ವಾಯುಗುಣ ವರ್ಗೀಕರಣಕ್ಕೆ ಸಂಬಂಧಪಟ್ಟಿರ್ತಾರೆ ಸ್ನೇಹಿತರೆ. ಇವರು ಫುಲ್ ಹೆಸರು ಏನಂತ ಕೇಳಿದರೆ ವ್ಲಾಡಿಮಿರ್ ಕೋಪೆನ್ಸ್ ಅಂತ ಕರಿತಾ ಬರ್ತಾರೆ. ಯಾವ ದೇಶದವರಂತ ಎಂದು ಪ್ರಶ್ನೆ ಆಗಿಲ್ಲ. PCಲಿ ಇಂಥ ಪ್ರಶ್ನೆಗಳು ಸುಲಭವಾಗಿ ಕೇಳಿಬಿಡ್ತಾರೆ. ಇವರು ಆಸ್ಟ್ರಿಯಾ ದೇಶದವರಾಗಿರ್ತಾರೆ, ನೆನಪಲ್ಲಿಟ್ಕೋಬೇಕಾಗುತ್ತೆ. ಇವರ ಕೃತಿ ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಇವನ ಕೃತಿ ಬಂದು ಹ್ಯಾಂಡ್ ಬುಕ್. ಓಕೆ, ಹ್ಯಾಂಡ್ ಬುಕ್ ಆಫ್ ಕ್ಲೈಮೇಟಾಲಜಿ, ತುಂಬಾ ಇಂಪಾರ್ಟೆಂಟು. ಕ್ಲೈಮೇಟ್ ಅಂತ ಬಂತಂದರೆ ಕೋಪೆನ್ಸ್ ಅಂತ ನೀವು ನೆನಪು ಮಾಡ್ಕೊಬಿಡಬೇಕು. ಹ್ಯಾಂಡ್ ಬುಕ್ ಆಫ್ ಕ್ಲೈಮೇಟಾಲಜಿ ಎಂಬುದು ಪುಸ್ತಕ ಇವರು ಬರೆದಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. PCL ಆಗಿದೆ, PSL ಆಗಿದೆ, FDL ಆಗಿದೆ, ಎಲ್ಲದರಲ್ಲೂ ಸಹ ಈ ಪ್ರಶ್ನೆ ಕೇಳಿದ್ದಾನೆ. ಹ್ಯಾಂಡ್ ಬುಕ್ ಆಫ್ ಕ್ಲೈಮೇಟಾಲಜಿ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ವ್ಲಾಡಿಮಿರ್ ಕೋಪೆನ್ಸ್ ಅವರು 1931ರಲ್ಲಿ ಇದನ್ನು ಬರೆದಿರ್ತಾರೆ ಸ್ನೇಹಿತರೆ. ಇವರು ವಾಯುಗುಣವನ್ನು ಯಾವ ರೀತಿ ವಿಂಗಡಣೆ ಮಾಡಿದರು, ಒಂದು 3 ಆಧಾರದ ಮೇಲೆ ವಾಯುಗುಣವನ್ನು ವಿಂಗಡಣೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲು, ಎಲ್ರಿಗೂ ಗೊತ್ತು ವಾಯುಗುಣ ಅಂತ ಬಂದಾಗ ಏನು, ಸಸ್ಯವರ್ಗ ಕಂಪಲ್ಸರಿ ಇದ್ದೇ ಇರುತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉಷ್ಣಾಂಶ ಇದ್ದೇ ಇರುತ್ತೆ, ನಂತರ ಮಳೆ, ಇವೆಲ್ಲನೂ ಸಹ ಸೇರಿ ಆಧರಿಸಿ ಇವನು ವಾಯುಗುಣವನ್ನು ವಿಂಗಡಣೆ ಮಾಡ್ತಾ ಬರ್ತಾನೆ ಸ್ನೇಹಿತರೆ. ಇವನು ಟೋಟಲ್ ಒಟ್ಟು 5 ವಾಯುಗುಣವನ್ನು ವಿಂಗಡಣೆ ಮಾಡ್ತಾ ಬರ್ತಾನೆ. ಅವುಗಳನ್ನು A ಆಗಿರ್ಬೋದು, B ಆಗಿರ್ಬೋದು, C ಆಗಿರ್ಬೋದು, D ಆಗಿರ್ಬೋದು, E ಅಂತ ಇವಕ್ಕೆ ಹೆಸರನ್ನು ನೀಡ್ತಾ ಬರ್ತಾನೆ ಸ್ನೇಹಿತರೆ. ಹೇಗೆ ನೀವು ಕೆಮಿಸ್ಟ್ರಿಯಲ್ಲಿ ಒಂದು ದ್ರವ್ಯ ಒಂದು ಟಾಪಿಕ್ ಓದಬೇಕಾದ್ರೆ ನಮಗೇನೋ ಪೀರಿಯಡಿಕ್ ಟೇಬಲ್ ಅಂತ ಬಂದಾಗ SPDF ಆಗಿರ್ಬೋದು ಮತ್ತು ABCD ಅಂತೆಲ್ಲ ಓದಿರ್ತೀರಲ್ಲ, ಅದೇ ರೀತಿ ಇವರನ್ನು ಸಹ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಒಂದು ABCDE ಎಂಬ ವರ್ಗೀಕರಣವನ್ನು ಇವರು ಮಾಡ್ತಾ ಬಂದಿರ್ತಾರೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀವು ಒಂದು ಬೇಸಿಕ್ ಆಗಿ ಸಿಂಪಲ್ ಆಗಿ ಕೇಳುವಂತಹ ಮಾಹಿತಿ. ಈ ಒಂದು ವಾಯುಗುಣ, ಒಂದು ಕೋಪೆನ್ಸ್ ವಾಯುಗುಣದ ಬಗ್ಗೆ ಬೇಸಿಕ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಡೆಪ್ತ್ ಲೆವೆಲ್ಗೆ ಹೋದ್ರೆ ನೆಕ್ಸ್ಟ್ ಬೇರೆ ರೀತಿ ಪ್ರಶ್ನೆ ಕೇಳ್ತಾನೆ. ಇದು ಬೇಸಿಕ್ ಆಗಿರುತ್ತೆ. ಇದೇ ರೀತಿ ಯಾರಾದರೂ ಮತ್ತೆ ನಮಗೆ ಈ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡಿದ್ರಾ ಅಂತ ಪ್ರಶ್ನೆ ಕೇಳ್ತಾರೆ. ಇನ್ನೊಬ್ಬರು ಬರ್ತಾರೆ, ತಾರಂತ ವೈಟ್ ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಈ ತಾರಂತ ವೈಟ್ ಅವರು ಸಹ ವಾಯುಗುಣ ವರ್ಗೀಕರಣಕ್ಕೆ ಸಂಬಂಧಪಟ್ಟವರಾಗಿರುತ್ತೆ. ಸಿಂಪಲಾಗಿ ಕೇಳಿಬಿಡ್ತಾರೆ, ಈ ತಾರಂತ ವೈಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ. ವಾಯುಗುಣ. ಮತ್ತು ನಮಗೆ ಕೋಪೆನ್ಸ್ ಅವರು ವಾಯುಗುಣಕ್ಕೆ ಸಂಬಂಧಪಟ್ಟಿದ್ದಾರೆ. ಬಟ್ ಕೋಪೆನ್ಸ್ ಅವರು 5 ವಿಧದಲ್ಲಿ ವರ್ಗೀಕರಣ ಮಾಡಿದರೆ, ತಾರಂತ ವೈಟ್ ಅವರು ನಾನು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು 6 ವಿಧದಲ್ಲಿ ವರ್ಗೀಕರಣ ಮಾಡ್ತಾರೆ ಸ್ನೇಹಿತರೆ. ABCD ಹಾಕಿ ನಾನು ಸ್ವಲ್ಪ F ಅನ್ನು ಸೇರಿಸ್ಬಿಡ್ತೀನಿ ಅಂತ ಸೇರಿಸಿದ್ರು. ಅಂದರೆ ನಾನು ಹೇಳುವ ರೀತಿಯಲ್ಲಿ ನನ್ನ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ. ಬಟ್ ನೀವು ಇದೇ ರೀತಿ ನೆನ್ಪಿಟ್ಕೊಂಡಾಗ ಕನ್ಫ್ಯೂಷನ್ ಆಗಲ್ಲ. ಫಸ್ಟ್ ಕೋಪೆನ್ಸ್ ಬರ್ತಾರೆ, 5 ಮಾಡ್ತಾರೆ, ಬೇಡ ನಂದು ಒಂದು ಎಕ್ಸ್ಟ್ರಾ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದನ್ನು ಆ್ಯಡ್ ಮಾಡಿರ್ತಾರೆ, ಅದು F ಆಗಿರುತ್ತೆ. ನೆನ್ಪಿಟ್ಕೋಬೇಕು. ಈ ರೀತಿ ಓದಬೇಕಾದ್ರೆ ಒಂದು ಡಿಫ್ರೆಂಟಲ್ಲಿ ನಿಮ್ಮದೇ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಓದ್ತಾ ಬನ್ನಿ ಸ್ನೇಹಿತರೆ. ಎಕ್ಸಾಮಲ್ಲಿ ಏನು ನೀನು ಸ್ಟ್ಯಾಂಡರ್ಡಾಗಿ ಓದಿದೆಯೋ ಅಥವಾ ಹೈ ಲೆವೆಲಲ್ಲಿ ಓದಿದೆಯೋ ಅಥವಾ ಲೋ ಲೆವೆಲ್ ಓದಿದೆಯೋ ಏನು ಪ್ರಶ್ನೆ ಕೇಳಲ್ಲ. ನಿಮಗೆ ಏನು ನಿಮ್ಮ ನಾಲೆಡ್ಜು ಅಲ್ಲಿ MCQ ಉತ್ತರ ಸರಿಯಾಗಬೇಕು. ನಿಮಗೇನು ಉತ್ತೀರ್ಣರಾಗೋಕ್ಕೆ ಒಂದು ಎಲಿಜಿಬಿಲಿಟಿ ಸ್ಕೋರ್ ಬಂತಂದರೆ ನೀವು ಕ್ಲಿಯರ್ ಅಷ್ಟೇ. ಅಲ್ಲ ಏನು ಯಾರೂ ಪ್ರಶ್ನೆ ಮಾಡಲ್ಲ, ನೀನು ಯಾವ ರೀತಿ ಓದಿದೆಯಾ, ಕಂಠಪಾಠ ಮಾಡಿದೆಯಾ, ಅರ್ಥ ಮಾಡ್ಕೊಂಡು ಓದಿದೆಯಾ, ಅಥವಾ ಎಲ್ಲಾದರೂ ಅಕ್ಕಪಕ್ಕ ಕೇಳ್ಕೊಂಡು ನೋಡಿದೆಯಾ, ಅಥವಾ ವಾಟ್ ಎವರ್ ಏನೇ ಇರಲಿ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಫೈನಲ್ ಲಿಸ್ಟಲ್ಲಿ ನಿನ್ನ ಹೆಸರು ಇದೆಯಾ, ಅದು ತುಂಬಾ ಇಂಪಾರ್ಟೆಂಟು. ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗೆ ತಕ್ಕಂತೆ ಉತ್ತೀರ್ಣರಾಗುವಷ್ಟು ಅಂಕಗಳನ್ನು ನೀನು ಗಳಿಸಿದೆಯಾ, ಇಷ್ಟೇ ಮ್ಯಾಟ್ರ್, ಇನ್ನೇನಿಲ್ಲ. ಸೊ ನಿಮ್ಗೆ ಯಾವ ರೀತಿ ಬೇಕು, ನಾನಂತೂ ಹೇಳ್ಕೊಡೋದು ನನ್ನ ಒಂದು ಮಾರ್ಗದರ್ಶನ ಬ್ಯಾಚಲ್ಲಿ ನಮ್ಮ ಹುಡುಗರು ತುಂಬ ಜನ ವೀಡಿಯೋ ಕ್ಲಾಸ್ ಕೇಳ್ತಾ ಇರ್ತೀರ, ನನಗೆ ಗೊತ್ತು. ಓಕೆ, ನಮ್ಮ ಮಾರ್ಗದರ್ಶನ ಪಡ್ಕೊಂಡ್ರೆ ಆಲ್ರೆಡಿ ಕ್ಲಾಸಸ್ಸನ್ನು ಕೇಳ್ತಾ ಇರ್ತಾರೆ. ಯಾಕೆ ನಮ್ಮ ಮೇಲೆ ನಂಬಿಕೆ ಅವರಿಗೆ ಬಂದಿರುತ್ತೆ ಸ್ನೇಹಿತರೆ. ಆ ಮಾರ್ಗದರ್ಶನ ಬ್ಯಾಚಲ್ಲಿ ಇದೇ ರೀತಿ ಯಾವುದೇ ಥರ ಕಾನ್ಸೆಪ್ಟ್ ನಿಮಗೆ ಎಲ್ಲನೂ ಹೇಳೋಕ್ಕೋಗಲ್ಲ. ಏನು ಓದಬೇಕು, ಏನು ಓದಬಾರ್ದು, ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಯಾವ ರೀತಿ ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು, ಇಷ್ಟೇ ಅಂಶಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಇಷ್ಟರಲ್ಲಿ ನಿಮಗೆ ಆಲ್ಮೋಸ್ಟು ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಅದರಲ್ಲಿ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಎಲ್ಲನೂ ಹೇಳಿರ್ತೀನಿ. ಅಷ್ಟರಲ್ಲಿ ನಿಮಗೆ 100% ಪ್ರಶ್ನೆಗಳು ಪ್ರತಿಯೊಂದು ಎಕ್ಸಾಮಲ್ಲೂ ಸಹ ಬಂದೇ ಬರುತ್ತಂತ ಸ್ನೇಹಿತರೆ. ಓಕೆ, ಆ ಬರುವಂತಲೇ ನಾನು ನಿಮಗೆ ಖಂಡಿತ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಿರ್ತೀನಿ. ಹಾಗಾದರೆ ಈ ತಾರಂತ ವೈಟ್ ಅಂತ ಹೇಳಿದಾಗ ಇವ್ರದ್ದು ಟೋಟಲ್ 6 ಜನ ಅಂತ ಹೇಳಿದರೆ, ಟೋಟಲ್ 6 ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ 5 ಅಂತ ಆಯಿತು, ಇವ್ರು 6 ಆಯಿತು. ತಾರಂತ ವೈಟು ಇಲ್ಲಿಗೆ ಮುಗಿದೋಯ್ತು. ನಂತರ
ತಾರಂತ ವೈಟನ ಒಬ್ಬ ಸ್ನೇಹಿತ ಇರ್ತಾನೆ, ಆತನ ಹೆಸರು ತ್ರಿವರ್ತ. ನಾನು ನಿನ್ನ ಸ್ನೇಹಿತ ಅಲ್ವಾ, ಸೊ ನಾನೇನು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ, ಆರೇ ಇಟ್ಕೊತೀನಿ ಅಂತ ಹೇಳ್ಬಿಡ್ತೀನಿ. ಈ ರೀತಿ ನೆನ್ಪಿಟ್ಕೊಳ್ಳಿ. ಟೋಟಲು ಆರೇ, ಇವ್ರದ್ದು ಅಷ್ಟೇ ಆಗಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ನಮಗೆ ಎಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಾಗ ತಾರಂತ ವೈಟ್ ಅಂತ ಬಂತು, ತ್ರಿವರ್ತ ಅಂತ ಬಂತು, 6 ವರ್ಗೀಕರಣವನ್ನು ಮಾಡಿರ್ತಾರೆ. ಇವು ಬೇಸಿಕ್ಕಾಗಿ ಪಿ ಸಿ ಮತ್ತು ಪಿ ಎಸ್ ಸಿಯಲ್ಲಿ ಡೈರೆಕ್ಟಾಗಿ 5, 6 ಅಂತಲೇ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಈ ರೀತಿ ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು. ಓಕೆ, ಅರ್ಥ ಮಾಡ್ಕೋಬೇಕಂತೇನಿಲ್ಲ, ಈ ರೀತಿ ಟ್ರಿಕ್ಕಿಯಾಗಿ ನೆನ್ಪಿಟ್ಕೊಂಡ್ರೆ ಸಾಕಾಗಿರುತ್ತೆ. ಓಕೆ, ಇಷ್ಟು ಸಹ ಬೇಸಿಕ್. ನೆಕ್ಸ್ಟ್ ಲೆವೆಲಲ್ಲಿ ಇದನ್ನು ಟಾಪಿಕ್ ವೈಸ್ ಮಾಡಬೇಕಾದ್ರೆ ಹೇಳ್ತಾ ಬರ್ತೀನಿ. ಬೇಸಿಕ್ಕಾಗಿ ಇಷ್ಟು ಗೊತ್ತಿರಲಿ ಅಂತ ನಿಮಗೆ ಒಂದು ಮಾರ್ಗದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಕೋಪೆನ್ಸ್ ವರ್ಗೀಕರಣದ ಮೇಲೆ ಯಾವ ರೀತಿ ನಮಗೆ ಪ್ರಶ್ನೆಗಳು ಕೇಳಲಾಗ್ತಿದೆ, ಅಥವಾ ವಾಯುಗಣ ವರ್ಗೀಕರಣ ಅಂತ ಬಂದಾಗ ಯಾವ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಅಂತ ಹೇಳ್ಬಿಟ್ಟು ಮ್ಯಾಪ್ ವರ್ಕ್ನಲ್ಲಿ ನಾನು ತೋರಿಸ್ತಾ ಬರ್ತೀನಿ. ಓಕೆ, ಡೈರೆಕ್ಟಾಗಿ ನಿಮಗೆ ಹೆಂಗಂದರೆ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಓಕೆ, ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ, ಅಥವಾ ನಿಮಗೆ ಡೈರೆಕ್ಟಾಗಿ ಒಂದು ಟಾಪಿಕನ್ನು ಕೊಡ್ತಾನೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ನೋಡಿ, ಇಲ್ಲಿ ನಮಗೆ ಗೊತ್ತಿದೆ, ಎಲ್ಲರೂ ರಾಜಸ್ಥಾನ ಅಂತ ಇಲ್ಲಿ ಪ್ಲೇಸಸ್ ನಿಮಗೆ ಗೊತ್ತಿರುತ್ತೆ. ಓಕೆ, ರಾಜಸ್ಥಾನದಲ್ಲಿ 2 ರೀತಿ ಇವರು ಡಿವೈಡ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಅದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಸೊ ರಾಜಸ್ಥಾನ ಅಂತ ಬಂದಾಗ ನೋಡಿ, ಇಲ್ಲಿ ಈ ಕಲರ್ ಯಾವ್ದು ತೋರಿಸ್ತಾ, ಇದನ್ನೇ ನೀವು ಫೋಟೋ ಹೊಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಅಥವಾ ಗೂಗಲಲ್ಲೂ ಸಹ ಸಿಕ್ಬಿಡುತ್ತೆ. ಇಲ್ಲಿ BSH ಅಂತ ಇದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ. ಇದು ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿರೋದು ಏನಂದರೆ, ಇದು ಸೆಮಿ ಆರಿಡ್ ಕ್ಲೈಮೇಟ್ ಅಂತ ನಾವು ಕರಿತಾ ಬರ್ತೀವಿ. BSH ಅಂದರೆ ಒಂದು ಕೋಲ್ಡ್ ಸೆಮಿ ಆರಿಡ್ ಕ್ಲೈಮೇಟ್ ಅಂತ ಕರಿತಾ ಬರ್ತೀವಿ. ಓಕೆ, ಇದೊಂದು ನಮಗೆ ಒಂದು ಅರೆ ಶುಷ್ಕ ಅಂತ ಕರಿತಾರಲ್ಲ, ಅರೆ ಶುಷ್ಕ ವಾಯುಗುಣ. ಓಕೆ, ಶೀತ ಅರೆ ಶುಷ್ಕ ವಾಯುಗುಣ ಅಂತ ಕರಿತೀವಲ್ಲ ಸ್ನೇಹಿತರೆ, ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ರಾಜಸ್ಥಾನದಲ್ಲಿ ಮತ್ತೊಂದು ಕ್ಲೈಮೇಟನ್ನು ಸಹ ನಾವು ನೋಡ್ತಾ ಬರ್ಬೋದು. ಯಾಕಂದರೆ ಇವರು ವರ್ಗೀಕರಣ ಮಾಡಬೇಕಾದ್ರೆ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ನಮಗೆ ವರ್ಗೀಕರಣ ಮಾಡ್ತಾ ಬಂದಿರ್ತಾರೆ. ಕೇವಲ ಒಂದೇ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ವರ್ಗೀಕರಣ ಸಹ ನೋಡ್ಬೋದು. ನೋಡಿ, ಇಲ್ಲಿ ಕರ್ನಾಟಕ ಇತ್ತಂದರೆ ನಮಗೆ ಕನ್ನಡದಲ್ಲೂ ಸಹ 2-3 ರೀತಿಯ ವರ್ಗೀಕರಣ ಸಹ ಇವರು ಮಾಡ್ತಾ ಬಂದಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದು ನಮಗೆ ಏನಂತ ಹೇಳಿದ್ರೆ BSH ಅಂತ ನೀವು ನೆನ್ಪಿಟ್ಕೋಬೇಕು. ಇದನ್ನೇ ಕೊಡ್ತಾನೆ ನಾವು ಡೈರೆಕ್ಟ್. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅರೆ ಶುಷ್ಕ ಅಂತ ಬರುತ್ತಲ್ಲ, ನಮಗೆ ಒಂದು ಶೀತ ಅರೆ ಶುಷ್ಕ ವಾಯುಗುಣ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ BSH ಆಗಿರ್ತದೆ ಸ್ನೇಹಿತರೆ. ಅದೇ ಥರ ನಮಗೆ ಇಲ್ಲಿ BWH ಅಂತ ಇದೆ ನೋಡಿ, ಇಲ್ಲಿ BWH ಅಂತ ಬಂದಾಗ ಇದು ಸಹ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ಇದೊಂದು ಉಷ್ಣ ಒಂದು ಮರುಭೂಮಿ ವಾಯುಗುಣ ಆಗಿರುತ್ತೆ. ಉಷ್ಣ ಮರುಭೂಮಿ ವಾಯುಗುಣ ಅಂತ ಬಂದಾಗ BWSH ಆಗಿರುತ್ತೆ. ಇದು ಈ ಕಲರ್ ಇದೆ ನೋಡಿ, ಇದಾಗಿರ್ತದೆ ಸ್ನೇಹಿತರೆ. ಇದೇ ರೀತಿ ನೀವು ಮ್ಯಾಪ್ ವರ್ಕನ್ನು ಇಟ್ಕೊಂಡು ನಮಗೆ ಆಲ್ಮೋಸ್ಟ್ ಮರುಭೂಮಿದೇ ಕೇಳ್ತಾ ಬರ್ತಾನೆ, ಇಲ್ಲಾಂದರೆ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅಥವಾ ಇಲ್ಲಿ ನಮಗೆ ಇಲ್ಲಿದೆ ನೋಡಿ, ಒಂದು ಏನು ನಮಗೆ ಹಿಮಾಲಯ ಅತಿ ಹೆಚ್ಚು ಪಾಸ್ಗಳು ಕಂಡು ಬರ್ತಾವಲ್ಲ, ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಈ ಮ್ಯಾಪ್ ವರ್ಕಲ್ಲಿ ಏನು ಕಲರ್ ಕೊಟ್ಟಿದ್ದಾರಲ್ಲ, ಆ ಕಲರನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಯಾವ್ದು ವಾಯುಗುಣ ಹೆಂಗಿದೆ ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಅಷ್ಟೇ AW ಅಂತ ಕೊಟ್ಟಿದ್ದಾನೆ. AW ಅಂತ ಬಂದಾಗ ತುಂಬ ಕಡೆ AW ಇದೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾನೆ. ತುಂಬ ಕಡೆ AW ಕೊಟ್ಟಿರೋದ್ರಿಂದ ಇವೆಲ್ಲ ನೆನಪು ಮಾಡ್ಕೋಬೇಕಾಗುತ್ತೆ. ಯಾಕೆ AWನ ಯಾವ ರೀತಿ ಅಂದರೆ ಟ್ರಾಪಿಕಲ್ ಸಾವನ್ನ ಕ್ಲೈಮೇಟ್ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ಟ್ರಾಪಿಕಲ್ ಸಾವನ್ನ ಕ್ಲೈಮೇಟ್ ಅಂದರೆ ಸಾವನ್ನ ವಾಯುಗುಣ ಅಂತ ಏನು ಕರಿತೀವಲ್ಲ ನಾವು, ಅದಾಗಿರ್ತದೆ. ಓಕೆ, ಒಂದು ಸಮಶೀತೋಷ್ಣ ಸಾವನ್ನ ವಾಯುಗುಣ ಆಗಿರ್ತದೆ, ನೆನಪಿಟ್ಕೋಬೇಕು. ಇದೇ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇನ್ನು AM ಅಂದರೆ ಒಂದು ಮಾನ್ಸೂನ್ ವಾಯುಗುಣ. ಮಾನ್ಸೂನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ, ಕೋಸ್ಟಲ್ ಏರಿಯಾದಲ್ಲಿ ಕಂಡು ಬರ್ತದೆ. ಇಲ್ಲಿದೆ ನೋಡಿ. ಓಕೆ, ಮಾನ್ಸೂನ್ ವಾಯುಗುಣ ಅಂತ ಏನು ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ AM ಅಂತ ಕರಿತಾರೆ. ಅಂದರೆ ಕೋಡ್ ವರ್ಡ್ ಇಟ್ಟಿದ್ದಾರೆ ಅಷ್ಟೇ. ಯಾವುದಕ್ಕೆ ಕೋಡ್ ವರ್ಡ್. ಈಗ ಮಾನ್ಸೂನ್ ವಾಯುಗುಣಕ್ಕೆ ಯಾವುದು ಕೋಡ್ ವರ್ಡ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಕೊಟ್ಬಿಟ್ಟು AW AM ಅಂತ ಕೊಟ್ಬಿಡ್ತಾನೆ. ಸೊ ಅವಾಗ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು, AM ಅಂತ ಹಾಕೋಬೇಕು. ಮಾನ್ಸೂನ್ ಅಂತ ಇದೆಯಲ್ಲ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಲ್ಲೂ ಸಹ. ಓಕೆ, ಇಲ್ಲಿ ಯಾವುದೇ ಥರ ಲೆಟ್ರ್ ನೋಡಿ ಅವ್ರು ಕೊಟ್ಟಿರೋದಿಲ್ಲ, ತುಂಬ ಕೇರ್ಫುಲ್. ಕೆಲವೊಂದಕ್ಕಷ್ಟೇ ಲೆಟ್ರ್ಗಳು ಮ್ಯಾಚ್ ಆಗ್ತಾ ಬರುತ್ತೆ, ಅಂದರೆ ಆಲ್ಫಾಬೆಟ್ಸ್ಗಳು, ಅದು ಸಹ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಓಕೆ, ಇಲ್ಲಿ ನಮಗೆ AS ಅಂತ ಇದೆ, ಅದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನೆಲ್ಲನೂ ಸಹ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಈ ಒಂದು ಡಯಾಗ್ರಾಮ್ನ ಇಟ್ಕೊಂಡು ನಿಮಗೆ ನೀವೇ ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದರೆ ನೀವೊಂದು PCPSC ಓದ್ತಾ ಇದ್ದರೆ ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅನ್ನೋ ಮಾಹಿತಿನ ಮ್ಯಾಪ್ ವರ್ಕಲ್ಲಿ ಮಾಡಬೇಕು. ಯಾಕಂದರೆ ಕೆಲವೊಂದು ರಾಜ್ಯಗಳನ್ನ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಅತಿ ಹೆಚ್ಚು ನಮಗೆ ಒಂದು ರಾಜ್ಯಗಳನ್ನು ಸುತ್ತುವರೆದಿರುವಂತಹ ಒಂದು ರಾಜ್ಯ ಅಂತ ಹೇಳ್ತೀರಾ. ಅದೇ ರೀತಿ ಆ ಸುತ್ತುವರೆದ ರಾಜ್ಯಗಳು ಯಾವೆಲ್ಲ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನು ಕರ್ನಾಟಕ ಎಷ್ಟು ರಾಜ್ಯಗಳ ಒಂದು ಗಡಿಯನ್ನು ಹಂಚಿಕೆ ಆಗಿದೆ, ಯಾವೆಲ್ಲ ಗಡಿಗಳಲ್ಲಿ ಹಂಚಿಕೆ ಆಗಿದೆ, ಯಾವ ರಾಜ್ಯದ ಮೂಲಕ ಅಂತಲೂ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಅದನ್ನು ಸಹ ಮ್ಯಾಪ್ ವರ್ಕ್ ಮಾಡಿರಲೇಬೇಕಾಗುತ್ತೆ. ಅದರ ಜೊತೆಗೆ ಕೋಪೆನ್ಸ್ ವರ್ಗೀಕರಣದ ಕೆಲವೊಂದು ಟರ್ಮ್ಗಳನ್ನು ಆದಷ್ಟು ಹೇಳಿದ್ನಲ್ಲ, ಮರುಭೂಮಿಯನ್ನು ನೆನ್ಪಿಟ್ಕೊಳ್ಳಿ, ಈ ಪಾರ್ಟನ್ನು ನೆನ್ಪಿಟ್ಕೋಬೇಕು. ಮತ್ತು ಸಿಕ್ಕಿಂ ಏನಿವೆಲ್ಲ ಈಶಾನ್ಯ ರಾಜ್ಯಗಳಿದಾವಲ್ಲ, ಸಪ್ತ ಸಹೋದರಿಯರ ನಾಡು ಅಂತ ಕರಿತೀವಲ್ಲ, ಅವುಗಳ ಬಗ್ಗೆ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ತದನಂತರ ಕರ್ನಾಟಕದಲ್ಲಿ ಬರುವಂತಹ ಕೋಸ್ಟಲ್ ಏರಿಯಾ ಆಗಿರ್ಬೋದು, ಮತ್ತು ಮಧ್ಯ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಇಷ್ಟನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಓಕೆ, ಇದು ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿ ಇಲ್ಲಿ ಮಾರ್ಗದರ್ಶನ ನೀಡ್ತೀನಿ, ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ. ಯಾಕಂದರೆ ಇದಕ್ಕೆ ಹೇಳ್ಬೇಕಂದ್ರೆ ನನಗೆ ಮಿನಿಮಮ್ 1 ಅವರ್ ಕ್ಲಾಸ್ ಬೇಕಾಗುತ್ತೆ ಸ್ನೇಹಿತರೆ. ಆ 1 ಅವರ್ ಕ್ಲಾಸ್ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಈ ಟಾಪಿಕ್ಕು
ಒಂದು ಮೋಸ್ಟ್ ವಾಂಟೆಡ್ ಟಾಪಿಕ್ಸ್ ಆಗಿರುತ್ತೆ, ಕಂಪಲ್ಸರಿ ನೀವು ಓದಿರಲೇಬೇಕಾಗುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಮುಂದಿನ ಟಾಪಿಕನ್ನು ನೋಡ್ತಾ ಬರೋಣ. ಓಕೆ, ಮುಂದಿನ ಟಾಪಿಕ್ಕು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಮತ್ತೆ ಪದೇ ಪದೇ ಕೇಳ್ತಿರೋದು ಮತ್ತು ಕನ್ಫ್ಯೂಷನ್, ನೀವು ಎಷ್ಟೇ ಓದಿದ್ರೂ ಸಹ ಕನ್ಫ್ಯೂಷನ್ ಆಗುವಂಥ ಟಾಪಿಕ್ ಅಂದರೆ ಈ ಬುಡಕಟ್ಟು ಜನಾಂಗಗಳು. ಕೇವಲ ನಾವು ಭಾರತದಷ್ಟೇ ಬುಡಕಟ್ಟು ಜನಾಂಗ ಓದಬಾರ್ದು, ಅದ್ರ ಜೊತೆ ಪ್ರಪಂಚದ ಬುಡಕಟ್ಟು ಜನಾಂಗ ಮತ್ತು ನಮ್ಮ ಕರ್ನಾಟಕದ ಬುಡಕಟ್ಟು ಜನಾಂಗವನ್ನು ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಈ ಡಯಾಗ್ರಾಮನ್ನು ಸಹ ನೀವು ಪರವಾಗಿಲ್ಲ, ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡಿಲ್ಲ ಅಂದರೆ ಯಾರಾದರೂ ಮೆಸೇಜ್ ಹಾಕಿದರೆ ಖಂಡಿತ ನಾನು ನಿಮಗೆ ಒಂದು ಟೆಲಿಗ್ರಾಮಲ್ಲಿ ಇದನ್ನು ಏನು ಇವತ್ತೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವೆಲ್ಲ ಒಂದು ಇಮೇಜಸನ್ನು ಟೆಲಿಗ್ರಾಮಲ್ಲಿ ಒಂದು PDF ಮೂಲಕ ಶೇರ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೀವು ಅದೇ ರೀತಿ ಓದ್ಕೊಳ್ತಾ ಬಂದರೆ ಸಾಕಾಗಿರುತ್ತೆ. ಓಕೆ, ನಮಗೆ ಬುಡಕಟ್ಟು ಜನಾಂಗಗಳಂತ ಬಂದಾಗ ನೀವು ಸಹ ಇದೇ ರೀತಿ ಮ್ಯಾಪ್ ವರ್ಕನ್ನು ಮಾಡಬೇಕು. ಎಲ್ಲನೂ ಓದಬೇಕಾ ಸರ್? ನೋ, ಎಲ್ಲನೂ ಓದಬೇಕಂತೇನಿಲ್ಲ. ಜಸ್ಟ್ ಓಲ್ಡ್ ಕ್ವಶನ್ ಪೇಪರನ್ನು ಒಂದು ಇಟ್ಕೊಳ್ಳಿ. ಓಲ್ಡ್ ಕ್ವಶನ್ ಪೇಪರ್ ಅಂದರೆ ಕೇವಲ PC PSI ಅಷ್ಟೇ ಓದೋದಲ್ಲ, IAS ಇಂದ ಅಪ್ ಟು PC ವರೆಗೂ ಎಲ್ಲನೂ ಸಹ ಓದಬೇಕು. FDA SDA KAS ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಮತ್ತು ಇತರೆ KA ಡಿಪಾರ್ಟ್ಮೆಂಟು, KSP ಡಿಪಾರ್ಟ್ಮೆಂಟು, KPSC ಡಿಪಾರ್ಟ್ಮೆಂಟ್ ನಡೆಸಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಬುಡಕಟ್ಟು ಜನಾಂಗದ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳಾಗಿದೆ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕು. ಆವಾಗ ನಿಮಗೆಲ್ಲ ಬುಡಕಟ್ಟು ಜನಾಂಗಗಳನ್ನು ಅವ್ರು ಕೇಳಿರ್ತಾರೆ, ಅವನ್ನ ಓದ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಅಲ್ಲೇ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಯಾವುದೇ ಥರ ನೀವು ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ತುಂಬಾ ಸುಲಭವಾಗಿರ್ತದೆ. ಅದರಲ್ಲಿ ಎಕ್ಸ್ಪೆಷಲಿ ಒಂದು ಈಶಾನ್ಯ ರಾಜ್ಯಗಳಂತ ಏನಿದೆಯಲ್ಲ, ಈಶಾನ್ಯ ಭಾರತದ ರಾಜ್ಯಗಳಿದಾವಲ್ಲ, ಇಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅವನು ಸಹ ಕೇರ್ಫುಲ್ಲಾಗಿ ನೆನ್ಪಿಟ್ಕೋಬೇಕು. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ, ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಒಳಗೊಂಡಿದೆ ಅವೆಲ್ಲನೂ ಸಹ ಟ್ರೈಬ್ಸ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ನಮಗೆ ಎರಡನೇದು ಮೋಸ್ಟ್ ವಾಂಟೆಡ್ ಟಾಪಿಕ್ಸ್ ಯಾವುದಂತ ಬಂದಾಗ ಬುಡಕಟ್ಟು ಜನಾಂಗಗಳಾಗಿರ್ತದೆ, ನೆನ್ಪಿಟ್ಕೋಬೇಕು. ಪ್ರಪಂಚದ ಬುಡಕಟ್ಟು ಜನಾಂಗ ಓದಲೇಬೇಕು, ಯಾಕಂದರೆ KPSC KA ಡಿಪಾರ್ಟ್ಮೆಂಟ್ ಇಲ್ಲಿ ಇವನ ಮೇಲೆ ಪ್ರಶ್ನೆ ಕೇಳ್ತಾನೆ. ಇನ್ನು ಭಾರತದ ಬುಡಕಟ್ಟು ಜನಾಂಗಗಳು ಯಾವಾಗಲೂ ನಮಗೆ PC PSL ಕೇಳ್ತಾ ಇದ್ರು. ಇನ್ನು ಕರ್ನಾಟಕದ ಒಂದು ಬುಡಕಟ್ಟು ಜನಾಂಗಗಳು ಸಹ ನೀವು ಎಕ್ಸಾಮಲ್ಲಿ ನೆನ್ಪಿಟ್ಕೊಂಡಿರಲೇಬೇಕು ಸ್ನೇಹಿತರೆ. ಬುಡಕಟ್ಟು ಜನಾಂಗದ ಮೇಲೆ ಇಷ್ಟೇ ಕೇಳ್ತಾನೆ. ಅದನ್ನು ಬಿಟ್ಟರೆ ಈ ಕರ್ನಾಟಕ ಇದೆಯಲ್ಲ, ನಮ್ಮ ಕರ್ನಾಟಕ ಬುಡಕಟ್ಟು ಜನಾಂಗದಲ್ಲಿ ಇರುವಂಥ ಜನರ ವೈಶಿಷ್ಟ್ಯತೆಗಳ ಮೇಲೆ ಓದ್ಕೋಬೇಕು. KA ಡಿಪಾರ್ಟ್ಮೆಂಟಲ್ಲಿ 100% ವೈಶಿಷ್ಟ್ಯತೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಯಾರು ಸೋಲಿಗ ಅಂತ ಇದ್ದಾರೆ. ಓಕೆ, ಸೋಲಿಗ ಜನಾಂಗದವರ ದಿನನಿತ್ಯ ಚಟುವಟಿಕೆಗಳು ಏನಿರುತ್ತೆ, ಅವರು ಯಾವ ಒಂದು ಬಣ್ಣವನ್ನು ಹೊಂದಿರ್ತಾರೆ, ಅವರು ಆಚರಿಸುವಂಥ ಹಬ್ಬಗಳು ಯಾವುವು, ಇವೆಲ್ಲನೂ ಸಹ ಕೊಟ್ಬಿಟ್ಟು ಈ ಕೆಳಗಿನ ಯಾವ ಒಂದು ಬುಡಕಟ್ಟು ಜನಾಂಗಕ್ಕೆ ಇವೆಲ್ಲ ಅಂಶಗಳು ಸೇರಿದೆ ಅಂತ ಪ್ರಶ್ನೆ ಕೇಳ್ತಾನೆ ಸೋಲಿಗ ಅಂತ ನೀವು ನೆನ್ಪಿಟ್ಕೋಬೇಕು. ಇದೇ ರೀತಿಯೇ ನಿಮಗೆ ಕರ್ನಾಟಕದಲ್ಲಿ ಯಾವೆಲ್ಲ ಒಂದು ಟ್ರೈಬ್ಸ್ ಬುಡಕಟ್ಟು ಜನಾಂಗಗಳಿದೆ ಅವನ್ನೆಲ್ಲ ಕಂಪಲ್ಸರಿ ನೀವು ಓದಿರಲೇಬೇಕಾಗುತ್ತೆ. ಅವುಗಳ ವಿಶೇಷತೆ ಇಂಪಾರ್ಟೆಂಟ್. ಇನ್ನು ಮಿಕ್ಕಿದ ಪ್ರಪಂಚದ್ದು ಭಾರತದ್ದು ವಿಶೇಷತೆ ಏನು ಬೇಕಿಲ್ಲ. ಜಸ್ಟ್ ನೀವು ಯಾವುದು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ, ಅತಿ ಹೆಚ್ಚಾಗಿ ಎಲ್ಲಿದೆ, ಅತಿ ದೊಡ್ಡದು ಯಾವುದು, ಅತಿ ಚಿಕ್ಕದು ಯಾವುದು ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಇನ್ನು ಕರ್ನಾಟಕ ಅಂತ ಬಂದಾಗ ಅಲ್ಲಿರುವಂಥ ಬುಡಕಟ್ಟು ಜನರ ವೈಶಿಷ್ಟ್ಯತೆ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ನೆನಪಲ್ಲಿರಬೇಕಾಗುತ್ತೆ. ಓಕೆ, ನೋಡ್ತಾ ಬಂದು ಈಗ ಟ್ರೈಬ್ಸ್ ಅಂತ ಬಂದಾಗ ಈ ರೀತಿ ಮ್ಯಾಪ್ ವರ್ಕನ್ನು ಮಾಡ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗುತ್ತಿದೆ. ಎಲ್ಲನೂ ಕೊಟ್ಟಿದ್ದಾರೆ, ಜಸ್ಟ್ ನೀವು ಯಾವ ಟ್ರೈಬ್ಸನ್ನು ತುಂಬ ಇಂಪಾರ್ಟೆಂಟಾಗಿ ಓದ್ತಿರಲ್ಲ, ಮುಂದಿನ ಕ್ಲಾಸಲ್ಲಿ ತಿಳಿಸ್ತೀನಿ ತುಂಬ ಇಂಪಾರ್ಟೆಂಟ್ ಟ್ರೈಬ್ಸ್ ಯಾವುದೆಲ್ಲ ಓದಬೇಕಂತ. ಸದ್ಯಕ್ಕೆ ಈ ಒಂದು ಟಾಪಿಕನ್ನು ನೆನಪಲ್ಲಿರಬೇಕು. ಇದನ್ನು ಇಂಥ ಟೈಮಲ್ಲಿ ನೀವು ಓದ್ಕೊಳ್ತಾ ಬರಬೇಕು ಸ್ನೇಹಿತರೆ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ನೀವು ಎಷ್ಟೇ ಸಲ ಓದಿದ್ರೂ ಕನ್ಫ್ಯೂಷನ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ಇವುಗಳನ್ನು ಪರ್ಫೆಕ್ಟ್ ಆಗ್ತಾ ಬಂದಲ್ಲಿ ನಿಮಗೆ ಖಂಡಿತ ಅಂಕಗಳಂತೂ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಬರ್ತೀನಿ. ಓಕೆ, ಮುಂದಿನ ಟಾಪಿಕ್ಕು ಮರುಭೂಮಿಗಳು. ತುಂಬಾ ಇಂಪಾರ್ಟೆಂಟು. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಇದನ್ನು ಸಹ ತುಂಬ ಬಾರಿ ರಿಪೀಟ್ ಆಗ್ತಿರುವಂತಹ ಪ್ರಶ್ನೆ ಆಗಿರುತ್ತೆ. ವಾಂಟೆಡ್ ಟಾಪಿಕ್ 3 ಯಾವುದು ಅಂತ ಕೇಳಿದರೆ ಮರುಭೂಮಿಗಳಾಗಿರ್ತವೆ ಸ್ನೇಹಿತರೆ. ಈ ಮರುಭೂಮಿ ಅಂತ ಬಂದಾಗ ನಮಗೆ ಡೆಸರ್ಟ್ಸ್ ಅಂತ ಏನು ಕರಿತೀವಿ, ಪ್ರಪಂಚದ ಮರುಭೂಮಿಗಳ ಬಗ್ಗೆ ಮೊದಲು ನೀವು ಫೋಕಸ್ ಮಾಡಬೇಕು. ನಮಗೆ ಯಾಕಂದರೆ ಭಾರತದಲ್ಲಿರೋದೇ ಒಂದೇ ಒಂದು ಮರುಭೂಮಿ, ಅದ್ರ ಬಗ್ಗೆ ಏನು ಜಾಸ್ತಿ ಪ್ರಶ್ನೆಗಳನ್ನು ಕೇಳಲ್ಲ ಸ್ನೇಹಿತರೆ. ಪ್ರಪಂಚದ ಒಂದು ಮರುಭೂಮಿಗಳನ್ನು ಓದ್ಕೋಬೇಕು. ಏಷ್ಯಾ ಖಂಡದಲ್ಲಿ ಕಂಡುಬರುವಂತಹ ಮರುಭೂಮಿಗಳು ಕಂಪಲ್ಸರಿ ನಮಗೆ ಕೇಳ್ತಾ ಬರ್ತಾನೆ. ಇನ್ನು ನಮಗೆ ಭಾರತದಲ್ಲಿ ಕಂಡುಬರುವಂತಹ ಒಂದು ಮರುಭೂಮಿ ಬಗ್ಗೆ ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಯಾವ ರೀತಿ ಬೇಕಾದ್ರೆ ನಿಮಗೆ ಅವರು ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ತುಂಬ ಬಾರಿ ರಿಪೀಟ್ ಆಗಿರೋದು ಒಂದು ನಮಿಬಿಯಾ ಡೆಸರ್ಟ್, ಕಲಾರಿ ಮರುಭೂಮಿ ಆಗಿರ್ಬೋದು, ಆಸ್ಟ್ರೇಲಿಯಾ ಇದಾಗಿರ್ಬೋದು, ಮತ್ತು ವಿಕ್ಟೋರಿಯಾ ಮರುಭೂಮಿ ಅಂತ ಬರುತ್ತೆ. ನಂತರ ಅರೇಬಿಯನ್ ಡೆಸರ್ಟ್ ಎಲ್ಲಿ ಕಂಡು ಬರ್ತದೆ, ಗೋಬಿ ಡೆಸರ್ಟ್, ಗೋಬಿ ಮರುಭೂಮಿ ಆಗಿರ್ಬೋದು, ಸೆಂಟ್ರಲ್ ಏಷ್ಯನ್ ಮರುಭೂಮಿ ಆಗಿರ್ಬೋದು, ಮತ್ತು ಸಹಾರಾ ತುಂಬ ಬಾರಿ ರಿಪೀಟ್ ಆಗಿದೆ. ನಂತರ ಡೆಸರ್ಟ್ ಆಫ್ ನಾರ್ತ್ ಅಮೆರಿಕಾ ಆಗಿರ್ಬೋದು, ಮತ್ತು ಅಟಕಾಮ ಮರುಭೂಮಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇವೆ. ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವ ಮರುಭೂಮಿ ಯಾವ ಖಂಡದಲ್ಲಿದೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಬರ್ತಾನೆ. ಒಂದು ಪ್ರಶ್ನೆ ನಂಬರ್ 1, ಯಾವ ಮರುಭೂಮಿ ಯಾವ ಖಂಡದಲ್ಲಿದೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಆ ಮರುಭೂಮಿ ಇದೆಯಲ್ಲ, ಆ ಮರುಭೂಮಿಯ ಒಂದು ಸರೌಂಡಿಂಗ್ ಕಂಟ್ರೀಸನ್ನು ಪ್ರಶ್ನೆ ನಿಮಗೆ ಕೇಳ್ತಾ ಬರ್ತಾನೆ. ಈಗ ಕಲಾರಿ ಮರುಭೂಮಿ ಎಷ್ಟು ಒಂದು ದೇಶಗಳಲ್ಲಿ ಹಬ್ಬಿದೆ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಹಬ್ಬಿದೆ ಅಂತ ಪ್ರಶ್ನೆ ಕೇಳಿದಾಗ ನೀವು ಮ್ಯಾಪ್ ವರ್ಕ್ ಮಾಡಿದರೆ ಮಾತ್ರ ನೆನ್ಪೊಳಿಯುತ್ತೆ ಸ್ನೇಹಿತರೆ. ಯಾಕಂದರೆ ನೀವು PSI ಓದ್ತಾ ಇದ್ದೀರಾ, ಒಂದು FDA ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಅಂತ ಬಂದಾಗ, KPSC ಅಂತ ಬಂದಾಗ, KSP ಅಂತ ಬಂದಾಗ ಕಂಪಲ್ಸರಿ ನೀವು ಮ್ಯಾಪ್ ವರ್ಕನ್ನು ಮಾಡಿರಲೇಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ನಾರ್ಮಲಾಗಿ ಓದಿರ್ತಾರೆ, ಬಟ್ ಯಾರು ತುಂಬ ಅಭ್ಯರ್ಥಿಗಳು ಮ್ಯಾಪ್ ವರ್ಕನ್ನು
ಮಿಸ್ಟೇಕ್ ಮಾಡ್ತಾರೆ, ಮ್ಯಾಪ್ ವರ್ಕನ್ನು ಮಾಡೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಪಾಸ್ ಆಗಬೇಕಂದ್ರೆ ಕಂಪಲ್ಸರಿ ಮ್ಯಾಪ್ ವರ್ಕನ್ನು ಮಾಡಲೇಬೇಕಾಗುತ್ತೆ. ಎಕ್ಸಾಮಲ್ಲಿ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಲೆವೆಲ್ ನೆಕ್ಸ್ಟ್ ಲೆವೆಲಿಗಿದೆ. ಹಾಗಾಗಿ ಎಲ್ಲರೂ ಪ್ರಿಪೇರ್ ಆಗೋದಕ್ಕಿಂತ ಎಕ್ಸ್ಟ್ರಾ ಒಂದು ಸ್ಟೆಪ್ಪು ನೀವು ಮುಂದೆ ಇರಬೇಕು ಸ್ನೇಹಿತರೆ. ಆಗಿದ್ದಲ್ಲಿ ಮಾತ್ರ ಅವ್ರಿಗಿಂತ ಒಂದು ಅಂಕಗಳು ಬೇಗನೆ ಬಂದುಬಿಟ್ಟು ನಿಮಗೆ ಒಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂರೋದಕ್ಕೆ ಸಾಧ್ಯ ಆಗಿರುತ್ತೆ. ಓಕೆ, ಇಷ್ಟು ಮರುಭೂಮಿಗಳನ್ನು ಕಂಪಲ್ಸರಿ ನೀವು ಓದಿರಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಕಂಡುಬರುವಂತಹ ಏನು ನಮಗೆ ಒಂದು ಥಾರ್ ಮರುಭೂಮಿ ಅಂತ ಕಂಡುಬರುತ್ತಲ್ಲ, ಈ ಥಾರ್ ಮರುಭೂಮಿ ಬಗ್ಗೆ, ಈ ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳಲ್ಲಿ ಹಬ್ಬಿದೆ ಅಂತ ನೆನ್ಪಿಟ್ಕೋಬೇಕು, ಮತ್ತು ಯಾವ ದೇಶಕ್ಕೆ ಇದು ಅಟ್ಯಾಚ್ ಆಗಿದೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಥಾರ್ ಮರುಭೂಮಿಗಳ ವೈಶಿಷ್ಟ್ಯತೆಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಅಲ್ಲಿರುವಂತಹ ಒಂದು ಹುಲ್ಲುಗಾವಲುಗಳು ಯಾವೆಲ್ಲ ಇದೆ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಬೇರೆ ಬೇರೆ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಡೆಸರ್ಟ್ ಅಂತ ಬಂದಾಗ ನೆನ್ಪಿಟ್ಕೋಬೇಕು. ಅದರಲ್ಲೂ ಗೋಬಿ ಡೆಸರ್ಟ್, ಸರೌಂಡಿಂಗ್ ಕಂಟ್ರೀಸ್ ಕಂಪಲ್ಸರಿ ಕೇಳ್ತಾನೆ. ನಮಿಬಿಯಾ, ಕಲಾರಿ, ಸಹಾರಾ, ಇಷ್ಟು ಒಂದು ಡೆಸರ್ಟ್ಗಳು ಅಂದರೆ ಮರುಭೂಮಿಗಳ ಬಗ್ಗೆ ನಿಮಗೆ ಸರೌಂಡಿಂಗ್ ಕಂಟ್ರೀಸ್ ಗೋಬಿ ಡೆಸರ್ಟ್ ಯಾವೆಲ್ಲ ದೇಶಗಳಲ್ಲಿ ಹಬ್ಬಿದೆ ಅಂತ ಪ್ರಶ್ನೆ ಕೇಳಿದಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಆಗ ನೀವು ಮ್ಯಾಪ್ ವರ್ಕ್ ನೀವು ನೋಟ್ಸ್ ಮಾಡ್ಕೋಬೇಕಾದ್ರೆ ಅದು ಹೆಂಗಿದೆ ಅದೇ ರೀತಿ ಮ್ಯಾಪ್ ವರ್ಕ್ ಗೂಗಲಲ್ಲಿ ಸಿಗ್ತವೆ. ಆ ಮ್ಯಾಪ್ ವರ್ಕನ್ನು ಮಾಡಿಕೊಂಡೆ ನೀವು ನೋಟ್ಸ್ ಮಾಡ್ಕೋಬೇಕು. ನಾನು ಮುಂದಿನ ದಿನಗಳಲ್ಲಿ ಮ್ಯಾಪ್ ವರ್ಕ್ ಯಾವ ರೀತಿ ಮಾಡಬೇಕಂತ ಆದಷ್ಟು ಬೇಗ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇನ್ನು ಮುಂದಿನ ಟಾಪಿಕ್ ನೋಡ್ತಾ ಬರೋಣ. ಓಕೆ, ಇದರಲ್ಲಿ ಮತ್ತೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಯಾವುದು ಉಷ್ಣವಲಯದ ಮರುಭೂಮಿಗಳು? ನೋಡಿ, ನಮಗೇನು ಸಹಾರಾ ಮರುಭೂಮಿ ಇದೆಯಲ್ಲ, ಅದು ಉಷ್ಣವಲಯದ ಮರುಭೂಮಿ. ಅದೇ ಥರ ಅಟಕಮ, ಥಾರ್ ಅವೆಲ್ಲ ಬರ್ತವೆ, ಬುಕ್ಕಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳಿದ್ದು ನಾನು ಆಲ್ಮೋಸ್ಟ್ ನಾನು ಏನು ಬುಕ್ ರೆಫರ್ ಮಾಡಿದ್ದೀನಿ ಅವೆಲ್ಲ ಪುಸ್ತಕಗಳನ್ನು ತೊಗೊಂಡ್ರೆ ನಿಮಗೆ ಆ ಪುಸ್ತಕಗಳಲ್ಲಿ ಎಲ್ಲ ಮಾಹಿತಿ ನಾನು ಏನು ಹೇಳ್ತೀನಿ ಅದೆಲ್ಲ ಸಿಗುತ್ತೆ. ಮತ್ತು ನಮ್ಮ ಮಾರ್ಗದರ್ಶನದ ಬ್ಯಾಚಿಗೂ ನೀವು ಜಾಯ್ನ್ ಆದರೆ ಆ ಪುಸ್ತಕಗಳಿರ್ತಾನೆ ನಾನು ನೀಡುವಂಥ ಮಾರ್ಗದರ್ಶನ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಪ್ರತಿಯೊಂದು ಟೆಸ್ಟಲ್ಲೂ ಒಳ್ಳೆ ಸ್ಕೋರ್ ಮಾಡ್ತಾ ಬರ್ತೀರಾ. ಮತ್ತು ಟೈಮು ಸಹ ನಿಮಗೆ ಸೇವ್ ಆಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಉಷ್ಣವಲಯದ ಮರುಭೂಮಿ ನೋಡ್ತಾ ಬರಬೇಕು. ಸಮಶೀತೋಷ್ಣ ವಲಯದ ಮರುಭೂಮಿಗಳು ಯಾವೆಲ್ಲ ಇದೆ ಅದಕ್ಕೆ ಉದಾಹರಣೆ ನೋಡ್ತಾ ಬರಬೇಕು. ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉಷ್ಣ ಮರುಭೂಮಿ ಅಲ್ಲ ಅಥವಾ ಸಮಶೀತೋಷ್ಣ ಮರುಭೂಮಿ ಆಗಿದೆ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಮತ್ತು ಮರುಭೂಮಿಗಳ ವಿಶೇಷತೆಗಳಂತ ಬರ್ತವೆ. ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹಾರಾ ಮರುಭೂಮಿ ಆಗಿರುತ್ತೆ. ಮತ್ತು ಜಗತ್ತಿನ ಅತಿ ಒಣ ಮರುಭೂಮಿ ಅಂತ ಕೇಳಿದಾಗ ಅದು ಯಾವುದು ಒಂದು ಅಟಕಾಮ ಮರುಭೂಮಿ ಆಗಿರುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಸಹ ನಿಮಗೆ ಒಂದು ವಿಶೇಷತೆಗಳ ಮೇಲೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಇದನ್ನು ಸಹ ಕೇರ್ಫುಲ್ ಆಗಿ ನೀವು ಓದ್ಕೊಂಡಿರಬೇಕಾಗುತ್ತೆ. ಎಸ್, ನೆಕ್ಸ್ಟ್ ವಾಂಟೆಡ್ ಟಾಪಿಕ್ ನಂಬರ್ 4 ಸಸ್ಯವರ್ಗ ಆಗಿರುತ್ತೆ. ಗ್ರಾಸ್ ಲ್ಯಾಂಡ್ಸ್ ಆಫ್ ವರ್ಲ್ಡ್ ಅಂತ ಕರಿತೀವಿ, ಫ್ಲೋರಾ ಫೋನಾ ಅಂತೆಲ್ಲ ಕರಿತಾ ಬರ್ತೀವಿ. ನಮಗೆ ಸಸ್ಯವರ್ಗದ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ತುಂಬಾ ಇಂಪಾರ್ಟೆಂಟು. ಸಿಂಪಲ್ ಪ್ರಶ್ನೆ ಕೇಳ್ತಾನೆ, ಸ್ಟೆಫಿಸ್ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಅಥವಾ ಅದು ಏನು ಉತ್ತರದಲ್ಲಿ ಕಂಡುಬರ್ತದ, ದಕ್ಷಿಣದಲ್ಲಿ ಕಂಡುಬರ್ತದೆ ಅಂತೆಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಯುರೋಪ್ ಮತ್ತು ಏಷ್ಯಾದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಯಾವುದು ಇದರಲ್ಲೂ ಅಷ್ಟೇ ನಮಗೆ ಒಂದು ಉಷ್ಣವಲಯ, ಸಮಶೀತೋಷ್ಣ ವಲಯ ಅಂತ ಬರುತ್ತೆ, ನೆನಪಲ್ಲಿಟ್ಕೋಬೇಕು. ಒಂದು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಅಂತ ಬರುತ್ತೆ. ಉಷ್ಣ ಮತ್ತು ಓಕೆ ಸಮಶೀತೋಷ್ಣ ವಲಯ ಅಂತ ಬರ್ತವೆ. ನಮಗೆ ಉಷ್ಣವಲಯದ ಹುಲ್ಲುಗಾವಲು ಅಂತ ಪ್ರಶ್ನೆ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟು. ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು ಅಂತ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ನಮಗೆ ಈ ಒಂದು ಸ್ಟೆಫಿಸ್ ಅಂತ ಬರುತ್ತೆ. ಅವಕ್ಕೆ ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ಯುರೋಪ್ ಮತ್ತು ಏಷ್ಯಾದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಇನ್ನು ನಂತರ ನಮಗೆ ಸವನ್ನ ಅಂತೆಲ್ಲ ಬರ್ತದೆ ಸ್ನೇಹಿತರೆ. ಇದನ್ನು ಸಹ ನಮಗೆ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಆಗಿರುತ್ತೆ. ಸ್ಟೆಫಿಸು ಸಮಶೀತೋಷ್ಣ ಆದರೆ ಸವನ್ನ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಆಗಿರುತ್ತೆ. ಅದೇ ರೀತಿ ವೆಲ್ಡ್ ಎಲ್ಲಿ ಕಂಡು ಬರ್ತದೆ, ಪಂಪಸ್ ಎಲ್ಲಿ ಕಂಡು ಬರ್ತದೆ, ಸಾವನ್ನ ಮತ್ತು ಟಂಡ್ರಾ ಆಗಿರ್ಬೋದು, ಪ್ರೈರಿಸ್ ಆಗಿರ್ಬೋದು, ಪಂಪಸ್ ಆಗಿರ್ಬೋದು, ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಯಾವುದು ಉಷ್ಣವಲಯಕ್ಕೆ ಸಂಬಂಧಪಟ್ಟಿದೆ, ಯಾವುದು ಸಮಶೀತೋಷ್ಣ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಲ್ಲೂ ಸಹ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಸಿಂಪಲ್ಲಿ ಈ 3 ಬರ್ತವೆ. ಒಂದು ಕಂಪಾಸ್ ಅಂತ, ಇದನ್ನು ಸಹ ನೆನ್ಪಿಟ್ಕೋಬೇಕು, ಇಲ್ಲಿ ಕೊಟ್ಟಿಲ್ಲ. ಕಂಪಾಸ್ ಆಗಿರ್ಬೋದು ಮತ್ತು ಲಾನೋಸ್ ಆಗಿರ್ಬೋದು. ತದನಂತರ ಇನ್ನೊಂದು ಬರುತ್ತೆ, ಯಾವುದು ಸವನ್ನ. ಕಂಪಾಸ್, ಲಾನೋಸ್, ಸವನ್ನ ಅಂತ ಬರುತ್ತೆ. ಈ 3ಅನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈ 3 ಅಷ್ಟೇ ಏನು ನಮಗೆ ಉಷ್ಣವಲಯದ ಹುಲ್ಲುಗಾವಲು ಆಗಿರ್ತವೆ. ಈ 3 ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಒಂದು ಉಷ್ಣವಲಯದ ಹುಲ್ಲುಗಾವಲಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಇನ್ನು ಮಿಕ್ಕಿದ್ದೆಲ್ಲ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ತುಂಬ ಸುಲಭವಾಗಿರುತ್ತೆ. ಸಿಂಪಲ್ ನೋಡಿ, ನಿಮ್ಮ ಲಂಕೇಶ್ ಅಂತ ನೆನ್ಪಿಟ್ಕೊಳ್ಳಿ, ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಲಂಕೇಶ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಲಾನೋಸ್ ಆಗಿರ್ಬೋದು, ಅಂದರೆ ಕಂಪಸ್ ಆಗಿರ್ಬೋದು, ಮತ್ತು ಯಶ್ ಅಂತ ಬಂದಾಗ ಅದು ಸು ಅಂತ ನೆನ್ಪಿಟ್ಕೊಳ್ಳಿ, ಸವನ್ನ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಇವೆಲ್ಲ ಉಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಂಥ ಈಸಿಯಾಗಿ ನೆನ್ಪಿಡ್ತೀರ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು 30-40 ಮಿನಿಟ್ಸ್ ನನಗೆ ವಿಡಿಯೋ ಬೇಕು. ಯಾಕಂದರೆ ಪ್ರೈರಿಸ್ನ ವೈಶಿಷ್ಟ್ಯತೆಗಳು, ಸವನ್ನದ ವೈಶಿಷ್ಟ್ಯಗಳು, ಯಾವ ದೇಶದಲ್ಲಿ ಕಂಡು ಬರ್ತವೆ, ಮತ್ತು ಮೆಡಿಟೇರಿಯನ್ ವಾಯುಗುಣ ಅಂದ್ರೇನು, ನಂತರ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂದ್ರೇನು, ಇದೇ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಮತ್ತು ಹುಲ್ಲುಗಾವಲು ಪ್ರದೇಶಗಳಂತ ಬಂದಾಗ ನಮಗೆ ಬೇರೆ ಬೇರೆ ರೀತಿ ಹುಲ್ಲುಗಾವಲು ಪ್ರದೇಶದಲ್ಲಿ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ
ಓಕೆ, ಉಷ್ಣವಲಯದ ಮಾನ್ಸೂನ್ ಇದಾಗಿರ್ಬೋದು, ಅವುಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಯಾವ ಮರಗಳು ಯಾವ ಒಂದು ಹುಲ್ಲುಗಾವಲುಗಳಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಮರುಭೂಮಿ ಸಸ್ಯವರ್ಗ ಅಂತ ಬಂದಾಗ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಇನ್ನು ಆಲ್ಫೈನ್ ಸಸ್ಯವರ್ಗಗಳೆಲ್ಲ ಬರ್ತವೆ. ಓಕೆ, ಟಂಡ್ರಾ ಆಗಿರ್ಬೋದು, ಮೆಡಿಟೇರಿಯನ್ ಆಗಿರ್ಬೋದು, ಇವೆಲ್ಲನೂ ಸಹ ಒಂದು ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಬೇಸಿಕ್ಕಾಗಿ ತಿಳ್ಕೊಂಡಿರಬೇಕು ಯಾವ ರೀತಿ ಓದಬೇಕಂತ ಅಷ್ಟೇ ಈ ಒಂದು ಕ್ಲಾಸಸ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ಸಹ ನೀವು ಕಡ್ಡಾಯವಾಗಿ ಸಸ್ಯವರ್ಗ ಅಂತ ಬಂದಾಗ ಈ ರೀತಿ ಮ್ಯಾಪ್ ವರ್ಕ್ ಮಾಡಿಕೊಂಡು ಈ ಟಾಪಿಕನ್ನು ಸಹ ನೀವು ಇದೇ ಸಂದರ್ಭದಲ್ಲೇ ಓದಿ ಪರ್ಫೆಕ್ಟ್ ಆಗಿರಬೇಕು. ನಾಳೆ ಇವತ್ತು ನಾನು ಏನು ಹೇಳಿದ್ದೀನಿ ಆದಷ್ಟು ನಾಳೆ ಸಂಜೆ ಒಳಗಡೆ ಮುಗಿಸ್ಕೊಳ್ಳಿ. ಇನ್ನು ನಾಡಿದಿಂದ ಇದು ಹಳೆ ಟಾಪಿಕ್ ಆಗಿರಬೇಕು. ನಿಮಗೆ ಯಾವಾಗ ನೋಡಿದ್ರೂ ನೀವೇನು ಟ್ರಿಕ್ಕಿಗೆ ಓದಿರ್ತೀರೋ ಅದು ನೆನಪು ಮಾಡ್ಕೋಬೇಕು. ಎಕ್ಸಾಮ್ ಟೈಮಲ್ಲಿ ಯಾವುದೇ ಥರ ಈ ಟಾಪಿಕ್ ಕೊಟ್ಟರೆ ಅಂಕಗಳು ನಿಮ್ಮದು ಹೋಗ್ಬಾರ್ದು ಸ್ನೇಹಿತರೆ. ಆ ರೀತಿ ನೀವು ಓದ್ಕೋಬೇಕಾಗುತ್ತೆ. ಆ ಓದ್ಕೊಂಡ್ಮೇಲೆ ನಾನು ಸಹ ಕ್ಲಾಸಸ್ ಮಾಡ್ತೀನಿ. ನೀವು ಓದಿದ್ದಕ್ಕೂ ನಾನು ಹೇಳ್ತಿರೋದಕ್ಕೂ ಎರಡು ವ್ಯತ್ಯಾಸ, ಒಂದು ಕಂಪ್ಯಾರಿಸನನ್ನು ಮಾಡಿಕೊಂಡು ಆಡ್ ಅಪ್ ಮಾಡ್ಕೊಳ್ತಾ ಬಂದರೆ ಖಂಡಿತ ಸಕ್ಸಸ್ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಓಕೆ, ನೋಡ್ತಾ ಬರೋಣ ಮುಂದಿನ ಟಾಪಿಕ್ಕು. ಎಸ್, ಮುಂದಿನ ಟಾಪಿಕ್ಕು ಇದನ್ನು ಸಹ ತುಂಬಾ ಇತ್ತೀಚಿನ ದಿನಗಳಲ್ಲಿ ಕೇಳ್ತಿರುವಂಥ ಟಾಪಿಕ್ ಆಗಿರುತ್ತೆ. ಪರ್ವತಗಳು, ಏನು ಮೌಂಟೇನ್ಸ್ ಅಂತ ಕರಿತೀವಲ್ಲ, ನಮಗೆ ಪರ್ವತಗಳಂತ ಬಂದಾಗ ಇದನ್ನಷ್ಟೇ ಡಿವೈಡ್ ಮಾಡ್ಕೋಬೇಕು. ಒಂದು ಪ್ರಪಂಚದ ಪರ್ವತಗಳು, ಮತ್ತು ಭಾರತದ ಪರ್ವತಗಳು, ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪರ್ವತಗಳು ಯಾವೆಲ್ಲ ಇದ್ದಾವೆ, ಅವೆಲ್ಲಿದ್ದಾವೆ ಅಂತ, ಯಾವ ಒಂದು ದೇಶದಲ್ಲಿದೆ ಅಂತ ಕೇಳ್ತಾನೆ, ಅಥವಾ ಭಾರತದಲ್ಲಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ, ಅಥವಾ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರು. ಓಕೆ, ಮುಳ್ಳಯ್ಯನಗಿರಿ ಆಗಿರ್ಬೋದು, ಇವೆಲ್ಲ ಓದಿರ್ತಿರಲ್ಲ ನೀವು, ಬಾಬು ಬುಡಯ್ಯನಗಿರಿ, ಮುಳ್ಳಯ್ಯನಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ. ಓಕೆ, ಇವುಗಳ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ಹಾಗಾದರೆ ಮೇಜರ್ ಮೌಂಟೇನ್ಸ್ ಅಂತ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಮೌಂಟೇನ್ಸ್ಗಳು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅದರಲ್ಲಿ ತುಂಬ ಬಾರಿ ರಿಪೀಟ್ ಆಗಿರೋದು ಅಟ್ಲಾಸ್ ಮೌಂಟೇನ್ಸ್ ಎಲ್ಲಿ ಕಂಡು ಬರುತ್ತೆ, ಆಲ್ಪ್ಸ್ ಪರ್ವತಗಳು ಎಲ್ಲಿ ಕಂಡು ಬರ್ತವೆ, ಉರಾಲ್ ಪರ್ವತಗಳು ಎಲ್ಲಿ ಕಂಡು ಬರ್ತವೆ, ಮತ್ತು ನಮ್ಮ ಸ್ಕ್ಯಾಂಡಿನೇವಿಯನ್ ಪರ್ವತಗಳು, ರಾಕೀಸ್ ತುಂಬ ಬಾರಿ ರಿಪೀಟ್ ಆಗಿದೆ. ಆ್ಯಂಡೀಸ್ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ರಾಕೀಸ್ ಬಂದು ಇದು ನೋಡಿ ಮೇಲ್ಗಡೆ ಇದೆ, ಮ್ಯಾಪ್ ವರ್ಕ್ ಮಾಡಿದಾಗ ಉತ್ತರ ಅಮೆರಿಕ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡೀಸ್ ದಕ್ಷಿಣ ಅಮೆರಿಕದಲ್ಲಿದೆ ಅಂತ ಗೊತ್ತಾಗುತ್ತೆ. ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಇವೆರಡು ಉಲ್ಟಾ ಕೊಡ್ತಾನೆ. ರಾಕಿ ಪರ್ವತ ಎಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬಿಟ್ಟು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಎರಡು ಆಪ್ಷನ್ ಕೊಟ್ಟಿರ್ತಾನೆ. ಯಾರು ಮ್ಯಾಪ್ ವರ್ಕ್ ಮಾಡಿರಲ್ಲ, ಮಗ್ಗಪ್ ಮಾಡಿರ್ತಾನೆ, ಅವನಿಗೆ ಒಂದು 90% ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಬಟ್ ನೀವು ಮ್ಯಾಪ್ ವರ್ಕ್ ಮಾಡಿಬಿಟ್ರೆ ನೋಡಿ, ರಾಕೀಸ್ ಇಲ್ಲಿ ಬರ್ದಿರ್ತೀರಾ, ಸಿಂಪಲ್ ಉತ್ತರ ಒಂದು ಅಮೆರಿಕ ಅಂತ ಗೊತ್ತಾಗುತ್ತೆ. ಆ್ಯಂಡೀಸ್ ಇಲ್ಲಿ ಬರ್ದಿರ್ತೀರಾ. ನಂತರ ಗ್ರೇಟ್ ಡಿವೈಡಿಂಗ್ ರೇಂಜ್ PCPSL ತುಂಬ ಬಾರಿ ರಿಪೀಟ್ ಆಗಿದೆ. ಇದೊಂದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಇರುತ್ತೆ. ಗ್ರೇಟ್ ಡಿವೈಡಿಂಗ್ ರೇಂಜ್ ಎಲ್ಲಿ ಕಂಡು ಬರುತ್ತೆ ಅಂತ ಡೈರೆಕ್ಟ್ ಒಂದೇ ವರ್ಡಲ್ಲಿ ಕೇಳ್ತಾನೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಓಕೆ, ಇನ್ನು ಡ್ರಾಕನ್ಸ್ಬರ್ಗ್ ಆಗಿರ್ಬೋದು, ಮತ್ತು ಹಿಮಾಲಯ ಅಂತ ಬಂದ ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಅದನ್ನೇನು ಹೇಳಲ್ಲ. ಅಲ್ತಾಯಿ ಆಗಿರ್ಬೋದು. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪರ್ವತಗಳು ನಿಮಗೆ ಪುಸ್ತಕದಲ್ಲಿ ಒಂದು ಮೇಯ್ನ್ ಆಥರ್ ವೈಸ್, ಒಂದು ಸ್ಟ್ಯಾಂಡರ್ಡ್ ಆಥರ್ ವೈಸ್ ಬುಕ್ಸ್ ಓದ್ತಿರಲ್ಲ, ಅಲ್ಲಿ ಪರ್ವತಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅವೆಲ್ಲ ಓದ್ಕೊಂಡಿರ್ಬೇಕು. ಇವು ಮೋಸ್ಟ್ ಇಂಪಾರ್ಟೆಂಟನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ. ಇನ್ನು ಕ್ಲಾಸಸ್ ಮಾಡ್ಬೇಕಾದ್ರೆ ಇವುಗಳ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಯಾವೆಲ್ಲ ಓದ್ಕೋಬೇಕಂತ ಸಹ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ನೋಡಿ, ಈ ದೊಡ್ಡ ದೊಡ್ಡ ಪರ್ವತದಲ್ಲಿ ಕೆಲವೊಂದು ಮೌಂಟೇನ್ಗಳು ತುಂಬಾ ಇಂಪಾರ್ಟೆಂಟ್. ಒಂದು ಮೌಂಟ್ ಎಲ್ಬರ್ಟ್ ಆಗಿರ್ಬೋದು, ಮೌಂಟ್ ಮಿಚಿಗಲ್ ಆಗಿರ್ಬೋದು. ಓಕೆ, ಇವೆಲ್ಲನೂ ಕೇಳ್ತಾನೆ. ಓಕೆ, ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್. ಇನ್ನು ಮೌಂಟ್ ಎವರೆಸ್ಟ್ ಆಗಿರ್ಬೋದು. ಓಕೆ, ಇವೆಲ್ಲನೂ ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ಅಂಶಗಳಾಗಿರ್ತವೆ ಸ್ನೇಹಿತರೆ, ನೆನಪಿಟ್ಕೊಂಡಿರಬೇಕಾಗುತ್ತೆ. ಓಕೆ, ನಂತರ ನಮಗೆ ಯಾವ ಒಂದು ಮೌಂಟೇನಲ್ಲಿ ಅವುಗಳ ಹೈಯೆಸ್ಟ್ ಪೀಕ್ ಯಾವುದಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಈ ಸಿಂಬಲ್ ಇರೋದೆಲ್ಲ ಹೈಯೆಸ್ಟ್ ಪೀಕ್ಸ್ ಆಗಿರುತ್ತೆ. ಈ ಸಿಂಬಲಲ್ಲಿ ಕೊಟ್ಟಿರೋದೆಲ್ಲ ಮೌಂಟೇನ್ ರೇಂಜಸ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿಯೂ ಸಹ ನೀವು ಮ್ಯಾಪ್ ವರ್ಕನ್ನು ಮಾಡಬೇಕು. ಗೂಗಲ್ ಮಾಡಿದ್ರೆ ತುಂಬಾ ಮ್ಯಾಪ್ ಸಿಗುತ್ತೆ. ನಿಮಗೆ ಯಾವ್ದು ಕಂಫರ್ಟ್ ಅನ್ನಿಸುತ್ತೆ ಮ್ಯಾಪ್ ವರ್ಕು, ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ತಾ ಅದೇ ರೀತಿ ಚಿತ್ರವನ್ನು ನೀವು ನಿಮ್ಮ ಒಂದು ಜಿಯೋಗ್ರಫಿ ಪುಸ್ತಕದಲ್ಲಿ ಅಥವಾ ನೋಟ್ಸಲ್ಲಿ ಬರೆದಿಡ್ಕೊತ ಬಂದರೆ ತುಂಬ ಕನ್ಫ್ಯೂಷನ್ ಏನಾಗಲ್ಲ. ತುಂಬ ಸುಲಭ ಆಗಿರ್ತೀವಿ. ಎಲ್ಲ ಕನ್ಫ್ಯೂಷನ್ ಆಗುವಂಥ ಟಾಪಿಕ್ಗೆ ಅದೇ ರೀತಿ ನಾನು ಹೇಳಿರೋ ಥರ ನೀವು ಪ್ಲಾನ್ ಮಾಡ್ಕೊಂಡು ಓದಿದ್ದಲ್ಲಿ ನಿಮ್ಗೆ ಯಾವುದೇ ಥರ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಇಷ್ಟು ಅಂಶಗಳು ಸಹ ಒಂದು ಪಾರ್ಟ್ 1 ಅಷ್ಟೇ ನಾನು ಇನ್ನೂ ತಿಳಿಸಿರೋದು. ಇದನ್ನು ಮೊದಲ ಅಧ್ಯಾಯ ಆಗಿರ್ತದೆ. ಓಕೆ, ಪಾರ್ಟ್ 1 ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ 5 ಟಾಪಿಕ್ ತುಂಬಾ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ನಮಗೆ ನಮ್ಮ ವಿಡಿಯೋ ಒಂದು ರೆಸ್ಪೆಕ್ಟ್ ಕೊಟ್ಟು ನೋಡ್ತಾ ಇರೋರು, ನಮ್ಮ ವಿಡಿಯೋದ ಮೇಲೆ ನಂಬಿಕೆ, ನಮ್ಮ ಮಾರ್ಗದರ್ಶನದ ಮೇಲೆ ನಂಬಿಕೆ ಇಟ್ಟರೋ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಯಾವುದೇ ಕೆಲಸ ಇದ್ರೂ ಸಹ ವಿತಿನ್ 2 ಡೇಸಲ್ಲಿ ಈ ಟಾಪಿಕನ್ನು ಪರ್ಫೆಕ್ಟ್ ಆಗಲೇಬೇಕಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನೀವು ಪರ್ಫೆಕ್ಟ್ ಆಗಲೇಬೇಕಾಗುತ್ತೆ. ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಕೇಳ್ತಾನೆ. ದಯವಿಟ್ಟು ನಾನು ಹೇಳುವಂಥ ಟಾಪಿಕ್ಗಳನ್ನು, ನಾನು ಹೇಳುವಂಥ ಮಾರ್ಗದರ್ಶನವನ್ನು ಪದೇ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಓದ್ಕೊಳ್ತಾ ಬನ್ನಿ. ಖಂಡಿತ ನಿಮಗೆ ಇವೇ ಪ್ರಶ್ನೆಗಳು ಕೇಳ್ತಾ ಬರ್ತೇನೆ ಸ್ನೇಹಿತರೆ. ನಾನು ನಿಮಗೆ ಅದಕ್ಕೆ ಗ್ಯಾರಂಟಿ ಕೊಡ್ತಾ ಬರ್ತೀನಿ. ನಂತರ ಯಾರೆಲ್ಲ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗ್ತಾ ಬನ್ನಿ. ಈ ಕ್ಲಾಸ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇನ್ನೂ ಚೆನ್ನಾಗಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆಲ್ರೆಡಿ ಪದೇ ವಿಡಿಯೋದಲ್ಲೂ ಹೇಳ್ತೀನಿ, ಕಮೆಂಟ್ ಮಾಡಿ ಅಂತ. ದಯವಿಟ್ಟು ನೀವೊಂದು ಕಮೆಂಟ್ ಮಾಡಿದರೆ ನಮಗೆ ಮುಂದಿನ ಒಂದು ವಿಡಿಯೋ ಮಾಡೋದಕ್ಕೆ ಸಹಕಾರ ಆಗಿರುತ್ತೆ. ಇನ್ನು ತುಂಬ ಇಷ್ಟ ಆಗಿ ನಿಮ್ಮ ಫ್ರೆಂಡ್ಸಿಗೂ ಸಹ ಇದು ಯೂಸ್ಫುಲ್ ಆಗುತ್ತೆ ಅಂದರೆ ದಯವಿಟ್ಟು ಇದನ್ನು ಶೇರ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಲೈಕ್ ಮತ್ತು ಕಮೆಂಟ್ ಮತ್ತು ಹಾಗೆ ಶೇರ್ ಮಾಡ್ತಾ ಬನ್ನಿ. ನಮಗೂ ಸಹ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ. ನನ್ನ ಸಪೋರ್ಟ್ ಸಹ ನಿಮಗೆ ಯಾವಾಗಲೂ ಇರುತ್ತೆ. ಅದೇ ರೀತಿ ನಿಮ್ಮ ಒಂದು ಸಹಕಾರನೂ ಸಹ ನನ್ನ ಮೇಲೆ ಇರಲಿ, ಅಬ್ದಿ ಅಕಾಡೆಮಿ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು
ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಏನೇ ಡೌಟ್ಸ್ ಇದ್ರೂ ಸಹ ನೀವು ನನ್ನ ನಂಬರ್ ಆಲ್ರೆಡಿ ಹೇಳಿದ್ದೀನಿ 8618631540 ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ, ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಈ 5 ಟಾಪಿಕನ್ನು ಆದಷ್ಟು ನಾಳೆ ಅಥವಾ ನಾಡಿದ್ದೊಳಗೆ ಪರ್ಫೆಕ್ಟ್ ಆಗ್ತಾ ಬನ್ನಿ. ಖಂಡಿತ ಯಾವುದು ಕಷ್ಟ ಅನಿಸುತ್ತೋ ಅಂಥ ಟಾಪಿಕನ್ನು ಈ ಒಂದು ಸಮಯದಲ್ಲಿ ನೀವು ಓದಿದರೆ ಮಾತ್ರ ನೀವು ಜಾಣರಾಗ್ತೀರಾ ಅಂತಲೇ ಹೇಳ್ಬಿಟ್ಟು ನಾನು ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ವಿಡಿಯೋ ಕ್ಲಾಸಸನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ನಮಗೆ ಒಂದು ಸಮಯವನ್ನು ತಗೋಬೇಕಾಗುತ್ತೆ. ಆ ಸಮಯ ಈಗ ಆಲ್ರೆಡಿ ನಿಮಗೆ ನೋಟಿಫಿಕೇಶನ್ ಇಲ್ಲ, ಸಿಕ್ಕಿದೆ. ಇಂಥ ಸಮಯದಲ್ಲಿ ಈ ಕಷ್ಟಕರವಾಗಿರುವಂಥ ವಿಷಯಗಳನ್ನು ಓದಿದಲ್ಲಿ ನೀವು ಖಂಡಿತ ಸಕ್ಸಸ್ ಆಗೇ ಆಗ್ತೀರಾ. ಇಂಥ ಸಮಯದಲ್ಲೂ ನೀವು ಓದ್ತಿದ್ದೀರ ಅಂದರೆ ನಿಮ್ಮ ಒಂದು ಸ್ಟೆಪ್ ಇಟ್ಟಿದ್ದೀರಲ್ಲ, ನೋಟಿಫಿಕೇಶನ್ ಇಲ್ಲ ಅಂದ್ರೂ ನಿಮ್ಮ ಸ್ನೇಹಿತರು ದೋಸ್ತರೆಲ್ಲ ಊರಿಗೆ ಹೋಗಿದ್ದೀರಾ, ಆದರೂ ಸಹ ನೀವು ಒಂದು ಧಾರವಾಡ, ಬೆಳಗಾಮು ಮತ್ತು ಬಿಜಾಪುರ ಮತ್ತು ಬೆಂಗಳೂರು, ಮೈಸೂರಲ್ಲೆಲ್ಲ ಒಂದು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಿರಲ್ಲ ಸ್ನೇಹಿತರೆ. ನೀವು ಆಲ್ರೆಡಿ ಏನು ನೋಟಿಫಿಕೇಶನ್ ಇಲ್ಲದೆ ಒಂದು ಸ್ಟೆಪ್ ಇಟ್ಟು ಓದ್ತಾ ಇದ್ದಿರಲ್ಲ, ಇದೇ ನಿಮ್ಗೆ ಆಲ್ರೆಡಿ ಒಂದು ಸ್ಟೆಪ್ ಸಕ್ಸಸ್. ನೀವು ಮುಂದೆ ಹೋದಂಗೆ ಇನ್ನು ನೋಟಿಫಿಕೇಶನ್ ಆದ ತಕ್ಷಣ ಇನ್ನೂ ಸಹ ಚೆನ್ನಾಗಿ ಓದ್ಕೊಳ್ತಾ ಬಂದು ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಯಾರು ಈ ಸಮಯದಲ್ಲಿ ಓದ್ತಾ ಇರ್ತಿರಲ್ಲ ಅವ್ರು 100% ನಿಮಗೆ ಸಕ್ಸಸ್ ಸಿಗುತ್ತೆ. ನಾನು ಸಹ ದೇವರಲ್ಲಿ ಬೇಡ್ಕೊಳ್ತೀನಿ, ಕಷ್ಟಪಟ್ಟು ಯಾರೆಲ್ಲ ಓದ್ತಿದ್ದಾರೆ ಈಗಿಂದನೇ ಅಂಥವ್ರಿಗೆ ಮಾತ್ರ ಜಾಬ್ ಆಗಲಿ ಅಂತ. ನಿಮಗೆಲ್ಲರೂ ಸಹ ಜಾಬ್ ಆಗೇ ಆಗುತ್ತೆ ಸ್ನೇಹಿತರೆ. ಎಲ್ಲರೂ ಸಹ ಶುಭವಾಗಲಿ. ನಾನು ನಿಮ್ಮ ಪುನೀತ್ ರಾಜ್. ಧನ್ಯವಾದಗಳು.